ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಮತ್ತೊಂದು ಸಾರಿ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ತುಂಬ ಹೃದಯದ ವಂದನೆ ಸಲ್ಲಿಸುವಂಥವನಾಗಿದ್ದೇನೆ. ದೇವರ ಕೃಪೆಯಿಂದ ಇಷ್ಟು ದಿವಸಗಳ ಕಾಲ ದೇವರು ನಮ್ಮ ನಡೆಸಿಕೊಂಡು ಬಂದಿರೋದಕ್ಕಾಗಿ ದೇವರಿಗೆ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಸಾರಿ ಮಾಧ್ಯಮದ ಮೂಲಕವಾಗಿ ನಿಮ್ಮೊಂದಿಗೆ ನಾನು ಸಂದರ್ಶಿಸುವಂತೆ ದೇವರು ಕೊಟ್ಟಂಥ ಕೃಪೆಗಾಗಿ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಈ ಸಮಯದಲ್ಲಿ ಈ ನಮ್ಮ ಆರಾಧನೆ ಶುರು ಮಾಡೋದಕ್ಕಿಂತ ಮುಂಚೆ ನಾವೆಲ್ಲರೂ ತಲೆಬಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಕೃಪಾ ಸಂಪೂರ್ಣನೇ, ಕರುಣಾಮಯನೇ, ದಯಾಸಾಗರನೇ, ಅಪಾರವಾದ ಕರುಣೆಯಿಂದ ಕೃಪೆಯಿಂದ ನಮ್ಮನ್ನು ಬಲಪಡಿಸಿ ಲೋಕದಲ್ಲಿ ಜೀವಿತರ ಸಂಖ್ಯೆಯಲ್ಲಿಟ್ಟು ಕಾಯುತ್ತಾ ಕಾಪಾಡುತ್ತಾ ಬಂದಿದ್ದೆ, ಅದಕ್ಕಾಗಿ ಸ್ತೋತ್ರ. ದೇವಸ್ವಾಮಿ, ಹೋದ ರಕ್ಷಕನೇ, ಲೋಕವೆಲ್ಲ ಎಷ್ಟೋ ಗಂಭೀರವಾದ ಪರಿಸ್ಥಿತಿಯಲ್ಲಿರುವಾಗ ನಮಗಾದರೂ ನಿನ್ನ ಕೃಪೆ ದಯೆ ಕರುಣೆಯಿಂದ ಸ್ವಾಮಿ ನಡೆಸಿಕೊಂಡು ಬಂದಿರುವುದಕ್ಕಾಗಿ ನನಗೆ ಸ್ತೋತ್ರ. ಈ ದಿನ ಮತ್ತೆ ನಾವು ಸ್ವಾಮಿಯ ವಾಕ್ಯ ಧ್ಯಾನ ಮಾಡುವಾಗ ನಿನ್ನ ಪರಿಶುದ್ಧ ಪ್ರಸನ್ನತೆಯಿಂದ ನಮ್ಮನ್ನು ತುಂಬಿಸು, ನಮ್ಮನ್ನು ಆಸ್ವಾದಿಸು. ಆದ ರಕ್ಷಕನೇ, ನಿನ್ನ ಸನ್ನಿಧಾನದಲ್ಲಿ ಸ್ವಾಮಿ ಇದ್ದುಕೊಂಡು ನಾವು ಹೇಗೆ ಕಲಿಯಬೇಕೆಂಬುದನ್ನು ಈ ದಿನ ನಮಗೆ ಕಲಿಸಿಕೊಡು. ದೇವರೇ ಸ್ವಾಮಿ, ಈ ಸಂದೇಶವನ್ನು ಕೇಳುವುದಕ್ಕೆ ಹೋಗುತ್ತಿರುವಂಥ ಪ್ರತಿಯೊಂದು ವೈಯಕ್ತಿಕವಾಗಿ ಕೌಟುಂಬಿಕವಾಗಿ ನಿನ್ನ ಮಕ್ಕಳನ್ನು ಆಶ್ರಯಿಸಬೇಕೆಂದು ಬೇಡಿಕೊಳ್ತೇವೆ. ನಮ್ಮ ಸುತ್ತಲಿರುವಂಥ ಎಲ್ಲ ಪರಿಸರದಲ್ಲಿರುವಂಥ ಪ್ರತಿಯೊಬ್ಬರನ್ನು ಹೆಸರಾಗಿ ಆಶ್ರಯಿಸು. ಈ ಸಂಕಷ್ಟದಿಂದ ನಮ್ಮನ್ನು ಬಿಡುಗಡೆ ಮಾಡಿ ನಿನ್ನ ಕೃಪೆ ಕರುಣೆ ತುಂಬಿಸಿ ನಡೆಸಬೇಕೆಂದು ಯೇಸು ಸ್ವಾಮಿಯ ಮುದ್ದಾದ ಹೆಸರು ಬಿಡುತ್ತೆ ತಂದೆ, ಆಮೇಲೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಸಮಯದಲ್ಲಿ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವುದಕ್ಕಿಂತ ಮುಂಚೆ ಒಂದೆರಡು ಸಂಗೀತಗಳನ್ನು ನಾವು ಹಾಡಿಕೊಳ್ಳೋಣ. Thank you.
ಪ್ರಿಯರೇ, ನಾವು ಇನ್ನೊಂದು ಸಂಗೀತವನ್ನು ಹಾಡಿಕೊಳ್ಳೋಣ. ಸರ್ವ ಸೃಷ್ಟಿಗೆ ಯಜಮಾನ ನೀನೇ. ಸರ್ವ ಸೃಷ್ಟಿಗೆ ಯಜಮಾನ ನೀನೇ, ಸರ್ವ ಸೃಷ್ಟಿಯ ಕಾಯುವ ನೀನೇ. ನನ್ನ ಹೃದಯದೊಳಿ ನಾನು ಆರಾಧಿಸುವೆ, ಚಿರವಾಗಿ ಎಂದೆಂದು ನಮಿಪೆ. ಸರ್ವ ಸೃಷ್ಟಿಗೆ ಯಜಮಾನ ನೀನೇ, ಸರ್ವ ಸೃಷ್ಟಿಯ ಕಾಯುವ ನೀನೇ. ನನ್ನ ಹೃದಯದೊಳಿ ನಾನು ಆರಾಧಿಸುವೆ, ಸ್ಥಿರವಾಗಿ ಎಂದೆಂದು ನಮಿಪೆ. Hallelujah, 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 ಅಳಿದುದರೇನು ನಿನ್ ವಾಕ್ಯವು ಎಂದು ಅಳಿಯದು. ಈ ಜೀವನಾಶವಾಗಿ ಹೋದರೇನು ವಿಶ್ವಾಸಿ ಎಂದೆಂದು ಸ್ಥಿರನೇ. ಭೂಮಿ ಆಕಾಶ ಅಳಿದುದರೇನು ನಿನ್ ವಾಕ್ಯವು ಎಂದು ಅಳಿಯದು. ಜೀವನಾಶವಾಗಿ ಹೋದರೇನು ವಿಶ್ವಾಸಿ ಎಂದೆಂದು ಸ್ಥಿರನೇ. Hallelujah, 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 ನಮ್ಮ ರೋಗ ನಿವಾರಕ ನೀನೇ. ನಮ್ಮ ಚಿಂತೆಯ ನೀಗಿಸಿ ಶಾಂತಿಯ ನೀಡುವ ಮಮತೆಯ ಸಾಗರ ನೀನೇ. ನಮ್ಮ ಪಾಪ ಪರಿಹಾರಕ ನೀನೇ, ನಮ್ಮ ರೋಗ ನಿವಾರಕ ನೀನೇ. ನಮ್ಮ ಚಿಂತೆಯ ನೀಗಿಸಿ ಶಾಂತಿಯ ನೀಡುವ ಮಮತೆಯ ಸಾಗರ ನೀನೇ. Hallelujah, 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 Hallelujah.
ಸ್ತೋತ್ರವಾಗಲಿ. ಬೇರೆ ಈ ಸಮಯದಲ್ಲಿ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಇವತ್ತಿನ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ದೇವರ ವಾಕ್ಯದ ಭಾಗ ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 28ರಿಂದ 30 ವಚನಗಳವರೆಗೆ ಓದಿಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ ವಚನ 28ರಿಂದ 30ರವರೆಗೆ. ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಾನು ಸ್ವಾತಿಕನೂ ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ. ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ಯಾಕೆಂದರೆ ನನ್ನ ನೊಗವು ಮೃದುವಾದದ್ದು, ನನ್ನ ಹೊರೆಯು ಹಗುರವಾದದ್ದು ಅಂದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಸಾರಿ ದೇವರ ಸನ್ನಿಧಾನದಲ್ಲಿ ದೇವರ ವಾಕ್ಯ ಧ್ಯಾನ ಮಾಡುವಂತೆ ದೇವರು ಕೊಟ್ಟಂಥ ಕೃಪೆಗಾಗಿ ದೇವರಿಗೆ ನಾವು ಸ್ತೋತ್ರ ಹೇಳೋಣ. ಕಳೆದ ವಾರ ನಾವು ಧ್ಯಾನ ಮಾಡುವಂತಹ ಸಮಯದಲ್ಲಿ ಇದೇ ವಾಕ್ಯ ಭಾಗವನ್ನು ಆರಿಸಿಕೊಂಡಿದ್ದೆವು. ಆ ವಾಕ್ಯ ಭಾಗ ಆರಿಸಿಕೊಂಡಂಥ ಸಮಯದಲ್ಲಿ ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ ನಿನ್ನೆ ಕಳೆದ ವಾರದ ಧ್ಯಾನವನ್ನು ನಾವು ಮಾಡಿದ್ದೇವೆ. ದೇವರ ವಾಕ್ಯದಲ್ಲಿ ನೋಡುವಾಗ ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ ಹೇಳುವಂಥ ಸಮಯದಲ್ಲಿ ದೇವರ ಬಳಿಗೆ ನಾವು ಯಾಕೆ ಬರಬೇಕು ಅಥವಾ ದೇವರ ಬಳಿಗೆ ಬರುವಂಥ ಸಮಯದಲ್ಲಿ ಯಾವ ವಿಷಯದಲ್ಲಿ ಬರಬೇಕೆಂಬುದಾಗಿ ನೋಡುವಾಗ ಆತ್ಮಿಕವಾಗಿ, ಶಾರೀರಿಕವಾಗಿ, ಮಾನಸಿಕವಾಗಿ ನಾವು ದೇವರ ಪ್ರಸನ್ನತೆಯಲ್ಲಿ ಬರಬೇಕು, ದೇವರ ಬಳಿಗೆ ಬರಬೇಕೆಂಬುದಾಗಿ ನಾವು ಕೇಳಿಸ್ಕೊಂಡಿದ್ದೇವೆ. ಇವತ್ತಿನ ದಿವಸ ದೇವರ ಪ್ರಸನ್ನತೆಯಲ್ಲಿ ನಾವು ನನ್ನಲ್ಲಿ ಕಲಿತುಕೊಳ್ಳಿರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳುವಂಥದ್ದಾಗಿದೆ. ಇವತ್ತಿನ ಧ್ಯಾನ ಲರ್ನ್ ಫ್ರಾಮ್ ಮೀ, ನನ್ನಲ್ಲಿ ಕಲಿತುಕೊಳ್ಳಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕಳೆದ ವಾರ ಯೇಸು ಹೇಳಿದ್ದು ನನ್ನ ಬಳಿಗೆ ಬನ್ನಿರಿ ಎಂಬ ವಿಷಯದ ಮೇಲೆ ನಾವು ಧ್ಯಾನ ಮಾಡಿದ್ದೇವೆ. ಈ ವಾರ ಅವಾಕ್ಯವ ಭಾಗದ ಮುಂದುವರೆದ ಸಂದೇಶ ನನ್ನಲ್ಲಿ ಕಲಿತುಕೊಳ್ಳಿರಿ ಎಂಬುದಾಗಿ. ಕ್ರಿಸ್ತನಲ್ಲಿ ಯಾಕೆ ನಾವು ಕಲಿತುಕೊಳ್ಳಬೇಕು, ಏನು ಕಲಿತುಕೊಳ್ಳಬೇಕು, ಹೇಗೆ ಕಲಿತುಕೊಳ್ಳಬೇಕು ಎಂಬ 3 ಅಂಶಗಳನ್ನು ಇವತ್ತಿನ ದಿವಸ ನಾವು ಧ್ಯಾನ ಮಾಡಿಕೊಳ್ಳೋಣ. ಪ್ರಿಯರೇ, ಈ ಜೀವನ ಯಾತ್ರೆಯಲ್ಲಿ ಅನೇಕ ಹಂತಗಳಿವೆ. ಬಾಲ್ಯಾವಸ್ಥೆ, ಪ್ರೌಢಾವಸ್ಥೆ, ಯೌವನ, ಮಧ್ಯವಯಸ್ಸು ಮತ್ತು ವೃದ್ಧಾಪ್ಯ. ಇವುಗಳನ್ನು ನಾವು ನೋಡುವಂಥ ಸಮಯದಲ್ಲಿ ಪ್ರತಿಯೊಂದು ಹಂತದಲ್ಲಿಯೂ ಸಹಿತ ಮನುಷ್ಯ ಆತನು ಕಲಿಯುತ್ತಾ ಬರುವಂಥವನಾಗಿದ್ದಾನೆ. ನಾವು ಮೊದಲು ಮನೆಯಿಂದ, ನಂತರ ಶಾಲೆ, ಕಾಲೇಜು, ಕೆಲಸದ ಸ್ಥಳ, ಸಮಾಜ, ಹೀಗೆ ಅನೇಕ ವಿಭಿನ್ನ ಕ್ಷೇತ್ರಗಳಲ್ಲಿ ನಾವು ಜೀವನದ ಅನೇಕ ಪಾಠಗಳನ್ನು ಕಲಿಯುತ್ತಾ ನಾವು ಹೋಗುತ್ತೇವೆ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಒಂದು ಸಾರಿ ನನ್ನ ಬಹಳ ವರ್ಷಗಳ ಹಿಂದೆ ನನ್ನ ವಿದ್ಯಾರ್ಥಿ ಆಗಿರುವಂಥ ಒಬ್ಬನು, ಆತನು ಬರ್ಮಾ ದೇಶದ ಒಬ್ಬ ವಿದ್ಯಾರ್ಥಿ. ಆತನು ಅಮೇರಿಕಾ ದೇಶದಲ್ಲಿ ಆತನು ಇದ್ದಾನೆ ಎಂಬುದಾಗಿ ನನಗೆ ಆಮೇಲೆ ಅವನೊಂದಿಗೆ ಮಾತನಾಡಿದ ಮೇಲೆ ಗೊತ್ತಾಯಿತು. ನಾನೊಂದು ಸಾರಿ ಪ್ರಯಾಣದಲ್ಲಿ ಟ್ರೈನ್ನಲ್ಲಿ ಬರ್ತಾ ಇರುವಂಥ ಸಮಯದಲ್ಲಿ ಒಂದು ಫೋನ್ ಬಂದಂಥ ಸಮಯದಲ್ಲಿ ಆತನು ನನಗೆ ಮಾತನಾಡ್ತಾ, ಸರ್, ನಾನು ಯಾರೆಂಬುದಾಗಿ ನಿಮಗೆ ಪರಿಚಯ ಇದೆಯಾ ಎಂಬುದಾಗಿ ಕೇಳಿದೆ. ಅನೇಕ ವರ್ಷಗಳ ಒಂದು ಗ್ಯಾಪ್ನಲ್ಲಿ ಅವನನ್ನು ನಾನು ಮರೆತು ಬಿಟ್ಟಿದ್ದೆ. ಆಗ ಆತನ ಧ್ವನಿ ನಾನು ಗುರುತು ಹಿಡಿಯೋದಕ್ಕೆ ಆಗಲಿಲ್ಲ. ಆಗ ಆತನು, ಸರ್, ನಾನು ನಿಮ್ಮ ವಿದ್ಯಾರ್ಥಿ ಎಂಬುದಾಗಿ ಹೇಳಿದೆ. ಸರಿಯಪ್ಪ, ನೀನು ಯಾರು ಅಂತ ಕೇಳುವಾಗ ಅವನು ಹೇಳ್ದ, ಥಿಂಗ್ಸ್ ಅ ಬ್ಯಾಂಗ್ ಅಂತ ಹೇಳ್ಬಿಟ್ಟು. ಅವನು ಆ ಬರ್ಮಾ ದೇಶದ ವಿದ್ಯಾರ್ಥಿ. ಸರಿ, ಆವಾಗ ನಾನು ಹೇಗಿದ್ದೆ ಅಂತೆಲ್ಲ ಕೇಳುವಾಗ ಆತನ ಒಂದು ಮಾತನ್ನು ಹೇಳಿದೆ. ಏನಂತ ಹೇಳಿದ್ರೆ, ಒಂದು ಗುರುವಿಗೆ ಕೇಳಿಸಿಕೊಂಡು ಹೃದಯಕ್ಕೆ ಸಂತೋಷವಾಗುವಂಥ ಒಂದು ಮಾತು. ಆತನ ಹೇಳಿದೆ ಏನಂತ ಹೇಳಿದ್ರೆ, ಸರ್, ನೀವು ಕಲಿಸಿದಂಥ ಆ ಒಂದು ಆತ್ಮಿಕ ಪಾಠಗಳನ್ನು ಈಗಲೂ ಸಹಿತ ಅವುಗಳನ್ನು ಉಪಯೋಗ ಮಾಡಿ ನಾನು ಇಲ್ಲಿ ಅನೇಕ ಯವನಸ್ಥರ ಮಧ್ಯದಲ್ಲಿ ಸೇವೆ ಮಾಡ್ತಾ ಇದ್ದೇನೆ. ಅಂದು ಕಲಿತಂಥವುಗಳ ಮೇಲೆ ಆಧಾರಿತವಾಗಿ ಇನ್ನೂ ಅನೇಕ ವಿಷಯಗಳನ್ನು ನಾನು ಕಲಿಯುತ್ತಾ ಇದ್ದೇನೆ ಎಂಬುದಾಗಿ. ಪ್ರಿಯರೇ, ಕಲಿಕೆ ಅನ್ನುವಂಥದ್ದು ಅದು ಯಾವತ್ತೂ ಸಹಿತ ನಿಂತು ಹೋಗುವಂಥದ್ದಲ್ಲ. ಅದು ನಮ್ಮ ಜೀವನದ ಕೊನೆ ಉಸಿರಿರೋವರೆಗೂ ಸಹಿತ ಕಲಿಯುವುದನ್ನು ನಾವು ನಿಲ್ಲಿಸುವುದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಕಲಿಯುವಿಕೆಯಲ್ಲಿ ಇಟ್ಸ್ ಅ ನೆವರ್ ಎಂಡಿಂಗ್ ಪ್ರಾಸೆಸ್ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಪ್ರಿಯರೇ, ಗುರು ಆತನು ಕಲಿಸುವಂಥವನಾಗಿದ್ದಾನೆ, ವಿದ್ಯಾರ್ಥಿಗಳು ಕಲಿಯುವಂಥವರಾಗಿರ್ತಾರೆ.
ಒಂದು ವೇಳೆ ಅನೇಕರು ಕಲಿತಂಥವರು, ನಾವು ಕಲಿಸುವಂತಹ ಗುರುಗಳು ಒಂದು ಸ್ಥಳದಲ್ಲಿ ನಾವಿರ್ತೇವೆ, ಆದರೆ ಕಲಿತಂಥವರು ಅನೇಕ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ, ದೊಡ್ಡ ದೊಡ್ಡ ಒಂದು ಸ್ಥಾನಮಾನಗಳಲ್ಲಿ ಅವರು ಹೋಗಿರುವಂಥವ್ರು ಆಗಿರ್ತಾರೆ. ಭಾಳ ವರ್ಷಗಳ ಹಿಂದೆ ನಾನು ಹುಬ್ಬಳ್ಳಿಯಲ್ಲಿ ಹೋದಂಥ ಸಮಯದಲ್ಲಿ ನಮ್ಮ ಅತ್ತೆಯವರ ಮನೆ ಹತ್ತಿರ ನಾನು ಹೋದಂಥ ಸಮಯದಲ್ಲಿ ಒಂದು ಭಾಳ ವಿಚಿತ್ರವಾದಂಥ ಘಟನೆ ನೋಡಿದೆ. ಅಂದರೆ ಅಲ್ಲಿ ಅವ್ರು ನನಗೆ ಹೇಳಿದರು, ಏನಂತ ಹೇಳಿದರೆ, ಒಬ್ಬ MLA ಆರಿಸಿಕೊಂಡು ಅವನು ಗೆದ್ದು ಬರ್ತಾ ಇರುವಂಥ ಸಮಯದಲ್ಲಿ ಅವ್ರನ್ನ ನೋಡಬೇಕೆಂಬುದಾಗಿ ಎಲ್ಲ ಜನ ಅಲ್ಲಿ ನಿಂತಹ ಸಮಯದಲ್ಲಿ ಅಲ್ಲಿ ಆ MLA ಆನೆ ಮೇಲೆ ಕೂತ್ಕೊಂಡು ಬರ್ತಾ ಇದ್ದಂಥವನು ಮಾವುತನಿಗೆ ಹೇಳಿ ಸಡನ್ ಆಗಿ ಅದನ್ನು ಸ್ಟಾಪ್ ಮಾಡಿಸಿ ಅಲ್ಲಿಂದ ಕೆಳಗಿಳಿದು ಬಂದು ನಮ್ಮ ಅತ್ತೆಯವರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ, ನೀವು ನಮ್ಮ ಗುರು ಎಂಬುದಾಗಿ ಅವರನ್ನು ಗೌರವಿಸಿದ. ಪ್ರಿಯರೇ, ಇದೇನು ನಮಗೆ ತಿಳಿಸ್ಕೊಡ್ತದೆ ಅಂತ ಹೇಳಿದ್ರೆ, ಕಲಿಯುವಂಥದ್ದು ನಾವು ಗುರುವಿನ ಪಾದದ ಬಳಿಗೆ ಕುಳಿತುಕೊಂಡು ಕಲಿಯುವಂಥ ಸಮಯದಲ್ಲಿ ಅಲ್ಲಿ ದೇವರು ನಮಗೆ, ನಾವು ಭಕ್ತಿಯಿಂದ ಶ್ರದ್ಧೆಯಿಂದ ಕಲಿಯುವುದಾದರೆ ದೇವರು ನಮಗೆ ಅನೇಕ ಆಶೀರ್ವಾದಗಳನ್ನು ಆತನು ಕೊಡುವಂಥವನಾಗಿದ್ದಾನೆ. ದೇವರ ವಾಕ್ಯದ ನಾವು ನೋಡ್ತೇವೆ ಅಂತಂದರೆ, ಪ್ರತಿಯೊಬ್ಬ ನಾಯಕನೂ ಸಹಿತ ದೇವರ ಪಾದದ ಕೆಳಗೆ ಕುಳಿತುಕೊಂಡು ಆತನು ಕಲಿತಂಥವನೇ ಆಗಿದ್ದಾನೆ. ಎವ್ರಿ ಗ್ರೇಟ್ ಲೀಡರ್ ಈಸ್ ದ ಸ್ಟೂಡೆಂಟ್ ಫಸ್ಟ್. ದೊಡ್ಡ ನಾಯಕನಾಗುವುದಕ್ಕಿಂತ ಮುಂಚೆ ಆತನು ಮೊದಲು ವಿದ್ಯಾರ್ಥಿ ಆಗಿರ್ತಾನೆ ಎಂಬುದಾಗಿ ನಾವು ತಿಳಿದುಕೊಳ್ಬೇಕು. ಸೊ ಲರ್ನಿಂಗ್ ಇಸ್ ಅ ನೆವರ್ ಎಂಡಿಂಗ್ ಪ್ರಾಸೆಸ್. ಅದು ಎಂದಿಗೂ ಅಳಿದು ಹೋಗಲಾರದಂಥ ಒಂದು ಕ್ರಿಯೆ, ನೆವರ್ ಎಂಡಿಂಗ್ ಪ್ರಾಸೆಸ್. ನಾನು ಇನ್ನು ಸಾಯೋದಕ್ಕಿದ್ದೇನೆ ಎಂಬುದಾಗಿ ಹೇಳುವಂಥ ಸಮಯದಲ್ಲಿಯೂ ಸಹಿತ ಒಂದು ವೇಳೆ ಆ ಕಲಿಯುವಿಕೆ ಅನ್ನುವಂಥದ್ದು ನಿಲ್ಲುವುದಿಲ್ಲ. ನಾನು ಸುಮಾರು 1996ನೇ ಇಸ್ವಿಯಿಂದ ಬೈಬಲ್ ಕಾಲೇಜುಗಳಲ್ಲಿ ಲೆಕ್ಚರರ್ ಆಗಿ, ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಮತ್ತು ಅನೇಕ ವರ್ಷಗಳ ಈ ಒಂದು ಟೀಚಿಂಗ್ ಫೀಲ್ಡ್ನಲ್ಲಿ ಅನೇಕ ವರ್ಷಗಳ ಅನುಭವ ಇದ್ದರೂ ಸಹಿತ ಒಂದೊಂದು ಸಾರಿ ನಾನು ಕುಳಿತುಕೊಂಡು ದೇವರ ವಾಕ್ಯ ಧ್ಯಾನ ಮಾಡ್ತಿರೋ ಸಮಯದಲ್ಲಿ ನನಗೆ ಒಂದು ಆಲೋಚನೆ ಬರ್ತದೆ. ಏನಂತ ಹೇಳಿದ್ರೆ, ಇಷ್ಟು ವರ್ಷಗಳ ಕಾಲ ನಾನು ಬೈಬಲ್ ಕಾಲೇಜಿನಲ್ಲಿ ಉಪಾಧ್ಯಾಯನಾಗಿ ಕೆಲಸ ಮಾಡಿದರೂ ನಾನು ಬೈಬಲ್ನ ತೆಗೆದು ಒಂದೊಂದು ಸಾರಿ ಓದುವಂಥ ಸಮಯದಲ್ಲಿ ಇನ್ನೂ ನಾನು ಕಲಿಯತಕ್ಕದ್ದು ಬೇಕಾದಷ್ಟಿದೆ ಎಂಬುದಾಗಿ ನಾನು ಅಂದುಕೊಳ್ತಾ ಇರ್ತೇನೆ. ಒಂದು ವೇಳೆ ಆ ಸತ್ಯವೇದಲ್ಲಿರುವಂಥ ಜ್ಞಾನ, ಅಡಕವಾಗಿರುವಂಥ ಜ್ಞಾನವನ್ನು ಹೋಲಿಕೆ ಮಾಡಿ ನೋಡಿದರೆ ನಾನೊಂದು 5% ಸಹಿತ ಇನ್ನು ಆ ಜ್ಞಾನವನ್ನು ಹೊಂದಿಕೊಂಡಿಲ್ಲ ಅನ್ನುವಂಥ ತಿಳುವಳಿಕೆ ನನಗೆ ಬರುವಂಥದ್ದಾಗಿರ್ತದೆ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ ಏನಂತ ಹೇಳಿದ್ರೆ, ಯೇಸು ಸ್ವಾಮಿ ಹೇಳುವಂಥದ್ದು ನನ್ನಲ್ಲಿ ಕಲಿತುಕೊಳ್ಳಿರಿ ಎಂಬುದಾಗಿ. ಹಾಗಾದರೆ ಪ್ರಿಯರು, ಇವತ್ತಿನ ದಿವಸ 3 ವಿಷಯಗಳನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಮೊದಲನೇದಾಗಿ, ಯಾಕೆ ಯೇಸು ಕ್ರಿಸ್ತನಿಂದ ನಾವು ಕಲಿಯಬೇಕು. ಎರಡನೇದು, ಏನು ಯೇಸು ಕ್ರಿಸ್ತನಿಂದ ಕಲಿಯಬೇಕು. ಮೂರನೇದು, ಹೇಗೆ ಯೇಸು ಕ್ರಿಸ್ತನಿಂದ ಕಲಿಯಬೇಕು. ಇದು ನಮ್ಮ ಜೀವನದಲ್ಲಿ, ಆತ್ಮಿಕ ಜೀವನದಲ್ಲಿ ಬಹಳ ಒಂದು ಉಪಯುಕ್ತವಾದಂಥ ಒಂದು ಮಾರ್ಗದರ್ಶನ ಅದು ನಮಗೆ ಸಿಗುವಂಥದ್ದಾಗಿರ್ತದೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ ಅಂತ ಹೇಳಿದ್ರೆ, ಯಾಕೆ ಯೇಸು ಕ್ರಿಸ್ತನಿಂದ ನಾವು ಕಲಿತುಕೊಳ್ಳಬೇಕು ಎಂಬುದಾಗಿ ಹೇಳುವಂಥ ಸಮಯದಲ್ಲಿ ಆತನು ಸ್ಪಷ್ಟವಾಗಿ ಹೇಳ್ತಾನೆ, ಯಾಕೆಂದರೆ ನನ್ನ ನೊಗವು ಮೃದುವಾದದ್ದು, ನನ್ನ ಹೊರೆಯು ಹೌರವಾದದ್ದು ಎಂಬುದಾಗಿ. ಪ್ರಿಯರೇ, ಯೇಸು ಕ್ರಿಸ್ತನಿಂದ ಯಾಕೆ ಕಲಿತುಕೊಳ್ಳಬೇಕು ಎಂಬುದಾಗಿ ನೋಡುವ ಸಮಯದಲ್ಲಿ ಒಂದು ಸ್ಪಷ್ಟವಾದ ಒಂದು ವಿಷಯ 29ನೇ ವಚನದ ಶುರುವಾತಿನಲ್ಲಿ ಹೇಳ್ತಾನೆ, ನಾನು ಸಾತ್ವಿಕನು, ದೀನ ಮನಸ್ಸುಳ್ಳವನು ಎಂಬುದಾಗಿ ಆತನು ಹೇಳುವಂಥವನಾಗಿದ್ದಾನೆ. ಪ್ರಿಯರೇ, ಇಂಗ್ಲಿಷ್ನಲ್ಲಿ ಅದು ಬಹಳ ಚೆನ್ನಾಗಿದೆ. ಏನಂತ ಹೇಳಿದ್ರೆ, ಅದು ಐ ಆಮ್ ಮೀಕ್ ಆ್ಯಂಡ್ ಲೋಲಿ ಇನ್ ಮೈ ಹಾರ್ಟ್ ಅಂತ ಹೇಳ್ತಾನೆ. ಐ ಆಮ್ ಮೀಕ್ ಆ್ಯಂಡ್ ಲೋಲಿ ಇನ್ ಮೈ ಹಾರ್ಟ್ ಅಂದರೆ ನಾನು ಹೃದಯದ ಅಂತರಾಳದಲ್ಲಿ ನಾನು ಮೀಕ್ ಎಂಬುದಾಗಿ ಹೇಳುವಂಥ ಸಮಯದಲ್ಲಿ ಅಲ್ಲಿ ಅನೇಕ ಅರ್ಥಗಳನ್ನು ನಾವು ನೋಡ್ತೇವೆ. ಅದನ್ನು ನಾವು ಮುಂದಿನ ಸಾರಿ ನಾವು ಓದಿಕೊಳ್ಳೋಣ. ಈಗ ಏನಂತ ಹೇಳಿದ್ರೆ, ಯೇಸು ಸ್ವಾಮಿ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ. ಏನಂತ ಹೇಳಿದ್ರೆ, ಐ ಆಮ್ ಮೀಕ್ ಆ್ಯಂಡ್ ಲೋಲಿ ಇನ್ ಮೈ ಹಾರ್ಟ್. ನಾನು ಹೃದಯದಲ್ಲಿ, ಮನಸ್ಸಿನಲ್ಲಿ ಸಾತ್ವಿಕನು ಅಂತಂದರೆ ಸತ್ಯವನ್ನು ಅನುಸರಿಸಿ ದೀನ ಮನಸ್ಸುಳ್ಳಂಥ ಒಬ್ಬ ವ್ಯಕ್ತಿಗೆ ಸಾತ್ವಿಕನು ಎಂಬುದಾಗಿ, ಒಳ್ಳೆಯ ತತ್ವಗಳನ್ನು, ಒಳ್ಳೆಯ ಆಚಾರಗಳನ್ನು, ಒಳ್ಳೆಯ ವಿಚಾರಗಳನ್ನು ಹೊಂದಿಕೊಂಡಂಥ ಒಬ್ಬ ವ್ಯಕ್ತಿಗೆ ಸಾತ್ವಿಕನು ಎಂಬುದಾಗಿ ಹೇಳ್ತಾರೆ. ಮತ್ತು ದೀನ ಮನಸ್ಸುಳ್ಳವನು ಎಂಬುದಾಗಿ. ಮನಸ್ಸು ಅನ್ನುವಂಥದ್ದು ಏನಿದೆ, ಅದು ಹೃದಯಕ್ಕೆ ಸಂಬಂಧಪಟ್ಟಿದ್ದು ಅಥವಾ
ಅಥವಾ ಹಾರ್ಟಿಗೆ ಸಂಬಂಧಪಟ್ಟಿದ್ದು. ಅಂದರೆ ಇಲ್ಲಿ ಇಂಗ್ಲಿಷ್ನಲ್ಲಿ ಹೇಳುವಂಥ ಸಮಯದಲ್ಲಿ ಟೇಕ್ ಮೈ ಯೋಕ್ ಅಪಾನ್ ಯು ಆ್ಯಂಡ್ ಲರ್ನ್ ಆಫ್ ಮೀ ಫಾರ್ ಐ ಆಮ್ ಮೀಕ್ ಆ್ಯಂಡ್ ಲೋಲಿ ಇನ್ ಹಾರ್ಟ್ ಎಂಬುದಾಗಿ. ಅಂದರೆ ನನ್ನ ಹೃದಯದ ಅಂತರಾಳದಲ್ಲಿ ನಾನು ನಮ್ರವುಳ್ಳವನಾಗಿದ್ದೇನೆ, ಸಾಧುವಾಗಿದ್ದೇನೆ, ಸೌಮ್ಯವಾಗಿದ್ದೇನೆ, ಮೃದುವಾಗಿದ್ದೇನೆ, ಮೆದುವಾಗಿದ್ದೇನೆ ಎಂಬುದಾಗಿ ಹೇಳುವಂಥವನಾಗಿದ್ದಾನೆ. ಈ ಲೋಕದಲ್ಲಿ ಅನೇಕ ಟೀಚರ್ಗಳನ್ನು ನಾನು ನೋಡ್ತೇವೆ. ಒಂದೊಂದು ಸಾರಿ ನಾನು ಟೀಚರ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಿರೋ ಸಮಯದಲ್ಲಿ ಈ ಟೀಚರ್ಗಳು ಹೇಗಿರಬೇಕೆಂಬುದಾಗಿ ಹೇಳುವ ಸಮಯದ ಒಂದು ಕಾಮನ್ ಆಗಿ ನಾನು ಅನೇಕರು ಹೇಳುವಂಥ ಮಾತು ಇದೇನಂತ ಹೇಳಿದ್ರೆ, ಟೀಚರ್ಸ್ ಆರ್ ದ ಆರ್ಕಿಟೆಕ್ಚರ್ ಆಫ್ ಸೊಸೈಟಿ ಅಂತ ಎಂಬುದಾಗಿ. ಟೀಚರ್ಸ್ ಆರ್ ದ ಆರ್ಕಿಟೆಕ್ಚರ್ಸ್ ಆಫ್ ದ ಸೊಸೈಟಿ, ಅಂದರೆ ಸಮಾಜವನ್ನು ಕಟ್ಟುವಂಥವರು ಎಂಬುದಾಗಿ. ಇವತ್ತಿನ ದಿವಸ ನಮ್ಮ ಆತ್ಮೀಕ ಜೀವನವನ್ನು ಕಟ್ಟಬೇಕಾದರೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಿಂದಲೇ ಅದು ಸಾಧ್ಯ ಎಂಬುದಾಗಿ ನಾವು ತಿಳಿದುಕೊಳ್ಳುವಂಥವರಾಗಿದ್ದೇವೆ. ಅದಕ್ಕಾಗಿ Jesus is meek and lowly in heart. The another meaning of meek is submissive, humble, yielding ಎಂಬುದಾಗಿ. ಮೀಕ್ ಅನ್ನುವಂಥ ಶಬ್ದಕ್ಕೆ ಇನ್ನೊಂದು ಅರ್ಥ ಏನಂತಂದರೆ ಸಮರ್ಪಣೆ ಮತ್ತು ತಗ್ಗಿಸಿಕೊಳ್ಳುವಿಕೆ ಮತ್ತು ಒಪ್ಪಿಸಿಕೊಡುವಿಕೆ ಎಂಬುದಾಗಿ. ಪ್ರಿಯರೇ, ಯೇಸು ಕ್ರಿಸ್ತನಿಂದಲೇ ನಾವು ಯಾಕೆ ಕಲಿತುಕೊಳ್ಳಬೇಕು? ಒಂದು ವೇಳೆ ಅದಕ್ಕೆ ವಿರುದ್ಧಾರ್ಥಕ ಶಬ್ದಗಳನ್ನು ನಾವು ನೋಡೋದಾದ್ರೆ, ಮೀಕ್ ಅನ್ನುವಂಥ ಶಬ್ದಕ್ಕೆ ವಿರುದ್ಧಾರ್ಥಕ ಶಬ್ದಗಳನ್ನು ನೋಡೋದಾದ್ರೆ ಅಗ್ರೆಸಿವ್, ಎಗೋಯಿಸ್ಟಿಕ್, ಪ್ರೈಡ್ಫುಲ್, ಸೆಲ್ಫ್ ಸೆಂಟರ್ಡ್, ಸೆಲ್ಫ್ ಕಂಪ್ಲೆಸೆಂಟ್, ಬೋಸ್ಟ್ಫುಲ್, ಬ್ರ್ಯಾಗಿ, ಇಮ್ಮಾಡೆಸ್ಟ್ ಎಂಬುದಾಗಿ ಅನೇಕ ಶಬ್ದಗಳಿದ್ದಾವೆ. ಅಂದರೆ ಅದಕ್ಕೆ ವಿರುದ್ಧಾರ್ಥಕ ಪದಗಳು ಅಂದರೆ ಗರ್ವ, ಅಹಂಕಾರ ಮತ್ತು ಒಂದು ವೇಳೆ ಬಹಳ ವಿರುದ್ಧಾರ್ಥಕವಾಗಿ ನಡೆದುಕೊಳ್ಳುವಂಥದ್ದು ಮತ್ತು ಸ್ವಾರ್ಥ, ಇವೆಲ್ಲ ಒಂದು ವೇಳೆ ನಾವು ನೋಡುವಂಥವರಾಗಿದ್ದೇವೆ. ಆದರೆ ದೇವರ ವಾಕ್ಯ ಹೇಳ್ತದೆ, ಯೇಸು ಸ್ವಾಮಿ ಮೀಕ್ ಎಂಬುದಾಗಿ ಹೇಳುವಂಥ ಸಮಯದಲ್ಲಿ ಸಮರ್ಪಣೆ, ತಗ್ಗಿಸಿಕೊಳ್ಳುವಿಕೆ ಮತ್ತು ಒಪ್ಪಿಸಿಕೊಳ್ಳುವಿಕೆ. ಅಂದರೆ ಮೀಕ್ ಅನ್ನುವಂಥ ಶಬ್ದಕ್ಕೆ ಸರಿಯಾದ ಸಮಾನಾರ್ಥವಾದ ಪದ ಹುಡುಕುವಾಗ ಈ ಪದಗಳು ಬರ್ತವೆ. ಹಾಗಾಗಿ ಯೇಸು ಕ್ರಿಸ್ತನು ಜೀಸಸ್ ಇಸ್ ಆಸ್ಕಿಂಗ್ ಟು ಲರ್ನ್ ಫ್ರಮ್ ಹಿಮ್, ಕಷ್ಟಗಳಿಂದ ಬಿಡುಗಡೆ ಹೊಂದುವುದು ಹೇಗೆ ಎಂಬುದಾಗಿ ಕಲಿತುಕೊಳ್ಳ್ರಿ, ಭಾರವಾದ ಹೊರೆಯನ್ನು ಹೌರ ಮಾಡಿಕೊಳ್ಳಿರಿ. ಮೀಕ್ ಎಂಬುದಾಗಿ ಹೇಳುವಾಗ ಅದರ ಅರ್ಥ ಸಬ್ಮಿಸಿವ್, ಹಂಬಲ್, ಈಲ್ಡಿಂಗ್ ಎಂಬುದಾಗಿ, ಸಮರ್ಪಣೆ, ತಗ್ಗಿಸಿಕೊಳ್ಳುವಿಕೆ ಮತ್ತು ಒಪ್ಪಿಸಿಕೊಡುವಿಕೆ. ಹೌದು, ಈ ಸಮಯದಲ್ಲಿ ಒಂದು ವೇಳೆ ಇಂಗ್ಲಿಷ್ ಪದ ಫಾರ್ ಐ ಆಮ್ ವೀಕ್ ಆ್ಯಂಡ್ ಲೋಲಿ ಇನ್ ಹಾರ್ಟ್ ಎಂಬುದಾಗಿ ನೋಡುವಂಥ ಸಮಯದಲ್ಲಿ ಕನ್ನಡ ತರ್ಜುಮೆಗಾರನು ಅಥವಾ ಕನ್ನಡ ತರ್ಜುಮೆ ಮಾಡುವಂಥ ಸಮಯದಲ್ಲಿ ಸಾತ್ವಿಕನು, ದೀನ ಮನಸ್ಸುಳ್ಳವನು. ಅಂದರೆ ನಾವು ಯೇಸು ಕ್ರಿಸ್ತನ ಸನ್ನಿಧಾನದಲ್ಲಿ ಬರುವಂಥ ಸಮಯದಲ್ಲಿ ಆತನನ್ನು ನೋಡಿ ನಾವು ಕಲಿತುಕೊಳ್ಳಬೇಕು, ಆತನಿಂದ ನಾವು ಕಲಿತುಕೊಳ್ಳಬೇಕು. ಯಾಕೆ ಆತನಿಂದ ಕಲಿತುಕೊಳ್ಳಬೇಕೆಂಬುದಾಗಿ ಒಂದು ವೇಳೆ ನಮಗೆ ನಾವು ಪ್ರಶ್ನೆ ಕೇಳುವಾಗ ನಮ್ಮಲ್ಲಿರುವಂಥ ಅಹಂಕಾರ, ನಮ್ಮಲ್ಲಿರುವಂಥ ಗರ್ವ, ಸ್ವನೀತಿ, ನಮ್ಮ ಸ್ವಾರ್ಥ ಅವೆಲ್ಲವನ್ನ ಬದಿಗಿಟ್ಟು ಆತನಲ್ಲಿ ಇದ್ದಂಥ ಸಮರ್ಪಣೆಯ ಮನಸ್ಸು, ಆತನಲ್ಲಿದ್ದಂಥ ತಗ್ಗಿಸಿಕೊಡುವಂಥ ಮನಸ್ಸು, ಆತನಲ್ಲಿದ್ದಂಥ ಒಪ್ಪಿಸಿಕೊಡುವಂಥ ಮನಸ್ಸು, ಅದು ನಾವು ಸಹಿತ ಹೊಂದಿಕೊಳ್ಳುವುದಕ್ಕೆ ಆತನಿಂದ ಅಥವಾ ಆತನಲ್ಲಿ ನಾವು ಕಲಿತುಕೊಳ್ಳಬೇಕು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಹೀಗೆ ಇರುವುದರಿಂದ ಜೀವನದಲ್ಲಿ ಬರತಕ್ಕಂಥ ಅಥವಾ ಬಂದಂಥ ಪ್ರತಿಯೊಂದು ಕಷ್ಟ, ಹೊರೆ, ವೈಯಕ್ತಿಕವಾಗಿ, ಕುಟುಂಬಿಕವಾಗಿ, ಸಾಮಾಜಿಕವಾಗಿ, ಸಭೆಯಾಗಿ, ಆತ್ಮಿಕವಾಗಿ, ಶಾರೀರಿಕವಾಗಿ, ಮಾನಸಿಕವಾಗಿ ನಾವು ಎಲ್ಲ ಕಷ್ಟಗಳನ್ನು ಕ್ರಿಸ್ತನಲ್ಲಿ ಇದ್ದುಕೊಂಡವರಾಗಿ ಎದುರಿಸುವುದಕ್ಕೆ ಸಾಧ್ಯವಾಗ್ತದೆ. ಹಲ್ಲೆಲೂಯಾ. ಯಾಕೆ ಅಂತ ಹೇಳಿದ್ರೆ ದೇವರ ವಾಕ್ಯ ಹೇಳ್ತದೆ, ಆತನು ಸಾತ್ವಿಕನು ಎಂಬುದಾಗಿ ಹೇಳುವಾಗ ಆ ಸಾತ್ವಿಕತೆ ನಮ್ಮಲ್ಲಿ ಬರಬೇಕು. ದೇವರ ವಾಕ್ಯ ಹೇಳ್ತದೆ, ಆತನು ದೀನ ಮನಸ್ಸುಳ್ಳವನು, ಆತನು ಸಕಲ ಸೃಷ್ಟಿಗೆ ಒಡೆಯನಾದಂಥವನು, ಕೋಟ್ಯಾನುಕೋಟಿ ದೇವದೂತಗಳ ಮಧ್ಯದಲ್ಲಿ ನಿತ್ಯ ಘನ ಮಾನ ಮಹಿಮೆಯನ್ನು ಸಲ್ಲಿಸಿಕೊಳ್ತಾ ಇರುವಂತಹ ದೇವರು. ಆತನು ಅದ್ಭುತ ಸ್ವರೂಪನ, ಆಲೋಚನಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು. ಆತನು ಪರಾಕ್ರಮಶಾಲಿ ಆದಂಥ ದೇವರು, ಆತನು ಸರ್ವಶಕ್ತನಾದಂಥ ದೇವರು. ಆದರೆ ಆತನು ಭೂಮಿಯ ಮೇಲೆ ಮನುಷ್ಯನಾಗಿ ಜನಿಸಿ ಬಂದಂಥ ಸಮಯದಲ್ಲಿ ಆತನಿದ್ದಂಥ ಸರ್ವಶ್ರೇಷ್ಠ ಗುಣಗಳು, ಆತನು ಸಾತ್ವಿಕನಾಗಿದ್ದನು, ದೀನ ಮನಸ್ಸುಳ್ಳವರಾಗಿದ್ದನು ಎಂಬುದಾಗಿ. ದೇವಾದಿ ದೇವನಾದಂಥ ಯೇಸು ಕ್ರಿಸ್ತನು ಆತನೇ ಸಾತ್ವಿಕನು ಮತ್ತು ದೀನ ಮನಸ್ಸುಳ್ಳವನಾಗಿದ್ದರೆ, ನಾವು ಕೇವಲ ಮನುಷ್ಯರು, ನಾವು ಆತನಲ್ಲಿ ಕಲಿತುಕೊಳ್ಳಬೇಕಾದರೆ ಈ ಸಾತ್ವಿಕತ್ವ ಮತ್ತು ದೀನ ಮನಸ್ಸು ನಮ್ಮಲ್ಲಿ ಇರಬೇಕು. ಅದರ ವಿರುದ್ಧವಾಗಿ ಇರತಕ್ಕಂಥ ಗರ್ವ, ಅಹಂಕಾರ, ಸ್ವಾರ್ಥ,
ಇನ್ನೊಬ್ಬರನ್ನ ದುಃಖಪಡಿಸುವಂಥ ಒಂದು ಕೆಲಸ ಕಾರ್ಯಗಳು ಅಂಥವು ನಮ್ಮಲ್ಲಿ ಇರಬಾರದು. ಅದಕ್ಕಾಗಿ ಸ್ವಾಮಿ ಹೇಳ್ತಾನೆ, ನನ್ನಲ್ಲಿ ಕಲಿತುಕೊಳ್ಳಿರಿ. ಆಂತರ್ಯದಲ್ಲಿ ಸಾತ್ವಿಕತ್ವ, ದೀನತೆ ಇದ್ದರೆ ಅದರಲ್ಲಿ ಸಮರ್ಪಣೆ, ತಗ್ಗಿಸಿಕೊಳ್ಳುವಿಕೆ, ಒಪ್ಪಿಸಿಕೊಡುವಿಕೆ, ಈ ಮೂರು ಇರುವಂಥವುಗಳಾಗಿರ್ತವೆ. ಒಂದು ವೇಳೆ ಪ್ರಿಯರೇ, ನಮ್ಮ ಕ್ರಿಸ್ತಿಯ ಜೀವನದಲ್ಲಿ ನಾವು ಅತ್ಯುನ್ನತವಾದಂಥ ಒಂದು ಏನಂತಂದರೆ ಗುಣ ನಮ್ಮಲ್ಲಿ ಬಂದು ದೇವರನ್ನು ಮೆಚ್ಚಿಸಬೇಕಾದ್ರೆ ನಮ್ಮಲ್ಲಿ ಸಮರ್ಪಣೆ ಇರಬೇಕು, ನಮ್ಮಲ್ಲಿ ತಗ್ಗಿಸಿಕೊಳ್ಳಬೇಕೇ ಇರಬೇಕು. ಕರ್ತನ ಕರೆಗೆ, ಕರ್ತನು ನಮಗೆ ಯಾವ ಕೆಲಸವನ್ನು ಮಾಡಬೇಕೆಂಬುದಾಗಿ ಕರೀತಾನೆ, ಅದಕ್ಕೆ ಒಪ್ಪಿಸಿಕೊಡುವಂಥದ್ದಿರಬೇಕು. ಆಗ ನಿಜವಾಗಿಯೂ ನಾವು ಕರ್ತನಲ್ಲಿ ಇದ್ದುಕೊಂಡವರಾಗಿ ಕಲಿತುಕೊಳ್ಳೋದಕ್ಕೆ ಸಾಧ್ಯವಿದೆ. ಆತನು ನಮಗೋಸ್ಕರ ತನ್ನನ್ನು ಸಮರ್ಪಿಸಿಕೊಂಡ, ಆತನು ನಮಗೋಸ್ಕರ ತನ್ನನ್ನು ತಗ್ಗಿಸಿಕೊಂಡ, ಆತನು ನಮಗೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟ. ಪ್ರಿಯರೇ, ಆತನು ಎಂಬುದಾಗಿ ಹೇಳುವಾಗ ಸರ್ವ ಲೋಕಕ್ಕೆ ಒಡೆಯನಾದಂಥ ದೇವರು ನಮಗೋಸ್ಕರ ಆತನ ಸಮರ್ಪಣೆ, ಆತನ ತಗ್ಗಿಸಿಕೊಳ್ಳುವಿಕೆ, ಆತನ ಒಪ್ಪಿಸಿಕೊಡುವಿಕೆ ನಾವು ನೋಡುವಾಗ ನಾವು ಕೇವಲ ಹುಳುಮಾನವು, ನಾವು ಆತನಿಗೆ ಎಷ್ಟು ಒಪ್ಪಿಸಿಕೊಡಬೇಕು, ಎಷ್ಟು ತಗ್ಗಿಸಿಕೊಡಬೇಕು, ಎಷ್ಟು ಸಮರ್ಪಣೆ ಮಾಡಬೇಕು. ಸೊ ನನ್ನಲ್ಲಿ ಕಲಿತುಕೊಳ್ಳ್ರಿ ಎಂಬುದಾಗಿ ಹೇಳುವಂಥವನಾಗಿದ್ದ. ಸರಿ, ಈಗ ನಾವು ಯಾಕೆ ಕಲಿತುಕೊಳ್ಳಬೇಕು ಎಂಬುದಾಗಿ ನೋಡುವಾಗ ಅದಕ್ಕೆ ಅನೇಕ ಕಾರಣಗಳಿವೆ, ಅದನ್ನು ನಾವು ನೋಡಿಕೊಂಡಿದ್ದೇವೆ. ಎರಡನೇದಾಗಿ, ಯೇಸುವಿನಿಂದ ನಾವು ಏನನ್ನ ಕಲಿತುಕೊಳ್ಳಬೇಕು, ಅದರಲ್ಲಿ ಕೆಲವು ವಿಷಯಗಳನ್ನು ನಾವು ನೋಡಿಕೊಳ್ಳೋಣ. ಮೊದಲನೇದಾಗಿ, ಶೋಧನೆಯನ್ನು ಜಯಿಸುವಂಥದ್ದನ್ನ ನೀವು ಕಲಿತುಕೊಳ್ಳಿರಿ ಎಂಬುದಾಗಿ ಹೇಳುವಂಥವನಾಗಿದ್ದಾನೆ. ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ ಅಲ್ಲಿ ನಾವು 1ರಿಂದ 11 ವಚನಗಳನ್ನವರೆಗೆ ನಾವು ಓದುವಂಥ ಸಮಯದಲ್ಲಿ ಯೇಸು ಕ್ರಿಸ್ತನಿಗೆ ಸೈತಾನನು 3 ರೀತಿಯಾಗಿ ಶೋಧನೆ ಮಾಡ್ತಾನೆ. 3 ರೀತಿಯಾಗಿ ಶೋಧನೆ ಮಾಡ್ತಾನೆ. ಒಂದು, ಆತನು ಏನಂತ ಹೇಳಿದ್ರೆ, ನೀನು ದೇವಕುಮಾರನಾಗಿದ್ದರೆ ಚಾಲೆಂಜ್ ಆಫ್ ಎಬಿಲಿಟಿ. ಮೊದಲನೇದಾಗಿ ಆತನ ಯೋಗ್ಯತೆಯ ವಿಷಯದಲ್ಲಿ, ಆತನಿಗೆ ಇರತಕ್ಕಂಥ ಅಧಿಕಾರದ ವಿಷಯದಲ್ಲಿ ಮೊದಲನೇದಾಗಿ ಶೋಧನೆ ಮಾಡ್ತಾನೆ. ಎರಡನೇದಾಗಿ, ಆತನಲ್ಲಿ ಇರತಕ್ಕಂಥ ಶಕ್ತಿಯ ವಿಷಯದಲ್ಲಿ ಅಥವಾ ಪವರ್ ಅದರ ವಿಷಯದಲ್ಲಿ ಆತನು ಪ್ರಯತ್ನ ಮಾಡ್ತಾನೆ. ಮೂರನೇದಾಗಿ, ಆತನಿಗೆ ಲೋಕದ ಎಲ್ಲಾ ಸುಖಗಳನ್ನು ನಾನು ಕೊಡ್ತೇನೆ, ನೀನು ನನಗೆ ಅಡ್ಡ ಬಿದ್ದರೆ ಎಂಬುದಾಗಿ ಹೇಳುವಂಥವನಾಗ್ತಾನೆ. ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 1ರಿಂದ 11 ವಚನಗಳವರೆಗೆ ನೀವು ಆಮೇಲೆ ಧ್ಯಾನ ಮಾಡ್ರಿ. ಅಲ್ಲಿ 3 ಶೋಧನೆಗಳನ್ನು ಯೇಸು ಸ್ವಾಮಿ ಎದುರಿಸ್ತಾನೆ. ಮೊದಲನೇದಾಗಿ, ನೀನು ದೇವಕುಮಾರನಾಗಿದ್ದರೆ ನೀನೇನ್ ಮಾಡು, ಈ ಕಲ್ಲನ್ನ ರೊಟ್ಟಿಯನ್ನಾಗಿ ಮಾಡಿ ಎಂಬುದಾಗಿ ಹೇಳ್ತಾನೆ. ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಬರತಕ್ಕಂಥ ಶೋಧನೆ ಆಹಾರದ ಶೋಧನೆ. ಈಗಿನ ದಿನಮಾನಗಳಲ್ಲಿ ಈಗ ಕೊರೋನಾ ವೈರಸ್ ಬಂದು ಇಂಥ ಒಂದು ಭಯಂಕರವಾದ ಸ್ಥಿತಿಯಲ್ಲಿರುವಾಗ ಅನೇಕರು ಆಹಾರಕ್ಕಾಗಿ ಬಡದಾಡ್ತಾ ಇದ್ದಾರೆ, ಅನೇಕರು ಆಹಾರಕ್ಕಾಗಿ ಕಷ್ಟಪಡ್ತಾ ಇದ್ದಾರೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಏನಂತ ಹೇಳಿದ್ರೆ, ಶೋಧನೆಗಳು ಬರುವಾಗ ಶೋಧನೆಯನ್ನು ಜಯಿಸುವಂಥದ್ದನ್ನು ನಾವು ಕಲಿಯಬೇಕು. ಹಲ್ಲೆಲೂಯಾ. ಸೊ ನಾವು ದೇವರ ವಾಕ್ಯ ಹೇಳ್ತದೆ, ಶೋಧನೆಯನ್ನು ಜಯಿಸುವಂಥದ್ದನ್ನು ಕಲಿಯಬೇಕು. ಮತ್ತೆ ಎರಡನೇದಾಗಿ ನಾವು ನೋಡುವಂಥ ಸಮಯದಲ್ಲಿ ದೇವರ ವಾಕ್ಯ ಹೇಳ್ತದೆ, ಸೈತಾನನು ಆತನ ಪರಿಶುದ್ಧ ಪಟ್ಟಣಕ್ಕೆ ಕರೆದುಕೊಂಡು ಹೋಗಿ ದೇವಾಲಯ ಶಿಖರದ ಮೇಲೆ ನಿಲ್ಲಿಸಿ, ನೀನು ದೇವರ ಮಗನಾಗಿದ್ದರೆ ಕೆಳಕ್ಕೆ ಧುಮುಕು, ಆತ ನಿನ್ನ ವಿಷಯದಲ್ಲಿ ತನ್ನ ದೂತರಿಗೆ ಅಪ್ಪಣೆ ಕೊಡು, ನಿನ್ನ ಕಾಲು ಕಲ್ಲಿಗೆ ತಗಲಿ ತಂದು ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು ಎಂಬುದಾಗಿ ಹೇಳ್ತಾನೆ. ಹಾಗೆ ಯೇಸು ಸ್ವಾಮಿ ಹೇಳುವಂಥ ಮಾತೇನು, ನಿನ್ನ ದೇವರಾಗಿರುವ ಕರ್ತನನ್ನು ಪರೀಕ್ಷಿಸಬಾರದು. ಮೊದಲನೇದಾಗಿ, ಮನುಷ್ಯ ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕುವುದಿಲ್ಲ ಎಂಬುದಾಗಿ ಹೇಳ್ತಾನೆ. ನಿನ್ನ ದೇವರಾದ ಕರ್ತನ ಪರೀಕ್ಷಿಸಬಾರದು ಎಂಬುದಾಗಿ ಹೇಳ್ತಾನೆ. ಮೂರನೇದಾಗಿ ನಾವು ನೋಡ್ತೇವೆ, ಆ ಸೈತಾನನು ಆತನಿಗೆ ಶೋಧಿಸುವಂತ ಸಮಯದಲ್ಲಿ ಎಲ್ಲ ವೈಭವ ನಿನಗೆ ಕೊಡ್ತೀನಿ ಎಂಬುದಾಗಿ ಹೇಳುವಾಗ, ಇಲ್ಲಿ ನಿನ್ನ ದೇವರಾಗಿರೋ ಕರ್ತನಿಗೆ ಅಡ್ಡ ಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕೆಂಬುದಾಗಿ ಯೇಸು ಕ್ರಿಸ್ತನಿಗೆ ಆತನು ತನ್ನ ಸೇವೆಯನ್ನು ಶುರು ಮಾಡುವುದಕ್ಕಿಂತ ಮುಂಚೆ ಬಂದಂಥ ಮಹಾ ಶೋಧನೆ, 3 ಶೋಧನೆಗಳು. ಒಂದು, ಆತನ ಹಸಿವಿಗೆ ಬಂತು. ಎರಡನೇದು, ಆತನ ಸ್ಥಾನ ಮಾನ ಘನತೆ ಗೌರವಕ್ಕೆ ಬಂತು. ಮೂರನೇದಾಗಿ, ಲೋಕ ಭೋಗಗಳನ್ನು ಅನುಭವಿಸುವುದಕ್ಕೋಸ್ಕರ ಒಂದು ಆಹ್ವಾನ ಬಂತು. ಇವತ್ತಿನ ದಿವಸ ಒಂದು ವೇಳೆ ಅಂತ ಶೋಧನೆ ಬರುವಂತ ಸಮಯದಲ್ಲಿ ನಾವು ನಿಜವಾಗಿಯೂ ಕರ್ತನಲ್ಲಿದ್ದುಕೊಂಡವರಾಗಿ ಎದುರಿಸಿ ಆ ಶೋಧನೆಗಳನ್ನು ಜಯಿಸುವಂತ ಶಕ್ತಿ ನಮಗಿದೆಯೋ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. ಯಾಕೆಂದ್ರೆ ದೇವರ ವಾಕ್ಯ ಹೇಳ್ತದೆ, ಇಲ್ಲಿ ಪ್ರಪಂಚದ ಭೋಗ, ದೇವದೂಷಣೆ, ವೈಭವ, ಆಸ್ತಿ, ಅಂತಸ್ತು ಎಲ್ಲವುಗಳನ್ನು ಸಹಿತ ಯೇಸು ಸ್ವಾಮಿ ನಿರಾಕರಿಸುವಂತವನಾಗಿದ್ದಾನೆ. 1ನೇ ಕೊರಿಂಥ 10ನೇ ಅಧ್ಯಾಯ 12 ಮತ್ತು 13ನೇ ವಚನದಲ್ಲಿ ನಾವು ಹೀಗೆ ಓದ್ತೇವೆ. 1ನೇ ಕೊರಿಂಥ 10ನೇ ಅಧ್ಯಾಯ 10ನೇ ಅಧ್ಯಾಯ ಇಲ್ಲಿ 12 ಮತ್ತು 13ನೇ ವಚನದಲ್ಲಿ, ಆದ ಕಾರಣ ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆ ಆಗಿರಲಿ. ಮನುಷ್ಯರು ಸಹಿಸಬಹುದಾದ ಶೋಧನೆಯ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸುವುದಿಲ್ಲ. ದೇವರ ನಂಬಿಗಸ್ತನು, ನಿಮ್ಮ ಶಕ್ತಿಯನ್ನು ಮೀರುವ
ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆ ಆಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುತ್ತಾನೆಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿರುವಂತೆ ನೋಡುತ್ತೇವೆ. ಪ್ರಿಯರೇ, ಈ ಸಮಯದಲ್ಲಿ ವಿಶೇಷವಾಗಿ ದೇವರ ವಾಕ್ಯದಲ್ಲಿ ಬರೆದಿರುವ ಹಾಗೆ ಶೋಧನೆಗಳನ್ನು ಜಯಿಸುವಂಥದ್ದು, ಅನೇಕರಿಗೆ ಶೋಧನೆಗಳು ಬರುವಂಥ ಸಮಯದಲ್ಲಿ ಬಹಳ ಅವರು ದುಡುಕಿ ಬಿಡ್ತಾರೆ. ಪ್ರಿಯರೇ, ನೀವು ಒಂದು ವೇಳೆ ನಿಮ್ಮ ಜೀವನದ ಕೆಲವೊಂದು ನಡೆದಂಥ ಘಟನೆಗಳಿಗೆ ಜ್ಞಾಪಕ ಮಾಡಿಕೊಳ್ಳ್ರಿ. ನಿಮಗೆ ಶೋಧನೆ ಬರುವಂಥ ಸಮಯದಲ್ಲಿ ಅದು ನಿಮ್ಮ ಒಳಗಿರುವಂಥ ಆಸೆ ಆಕಾಂಕ್ಷೆಗಳಿಗೆ ಅನುಸಾರವಾಗಿ ಶೋಧನೆಗೆ ಒಳಬಿದ್ದು ನೀವು ತಪ್ಪು ಮಾಡ್ತೀರಿ, ಪಾಪ ಮಾಡ್ತೀರಿ, ಮಾಡಿ ಆದಮೇಲೆ ಆ ಕಾರ್ಯ ಮುಗಿದು ಹೋದ ಮೇಲೆ ನಿಮ್ಮಲ್ಲಿ ಒಂದು ಮನಸ್ಸಾಕ್ಷಿ ಅದು ತಟ್ಟೋದಕ್ಕೆ ಶುರು ಮಾಡ್ತೀವಿ. ಅಯ್ಯೋ, ನಾನು ಹೀಗೆ ಮಾಡಬಾರ್ದಿತ್ತಲ್ಲ ಎಂಬುದಾಗಿ. ಅಂದರೆ ನಿಮ್ಮನ್ನು ಪಾಪದಲ್ಲಿ ಬೀಳಿಸುವವರೆಗೂ ಸೈತಾನ ನಿಮ್ಮಲ್ಲಿ ನಿಮ್ಮ ಜೊತೆಗಿರ್ತಾನೆ. ಆಮೇಲೆ ಆತ ನಿಮ್ಮನ್ನು ಬಿಟ್ಟು ಹೋಗ್ತಾನೆ. ಆಗ ನಿಮ್ಮಲ್ಲಿ ಪಶ್ಚಾತ್ತಾಪದ ಹೃದಯ ಅದು ಬರುವಂಥದ್ದಾಗಿರ್ತದೆ. ಪ್ರಿಯರ, ಅದಕ್ಕೆ ದೇವರು ವಾಕ್ಯ ಹೇಳ್ತದೆ ಅಂದರೆ ಶೋಧನೆ ಆಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ದೇವರು ಸಿದ್ಧ ಮಾಡ್ತಾನೆ ಎಂಬುದಾಗಿ. ದೇವರು ಕೆಟ್ಟದಕ್ಕೇನು ಕಾರಣನಲ್ಲ. ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶಗಳಿಗೆ ಒಳಗಾಗಿ ಆತನು ಪಾಪ ಮಾಡ್ತಾನೆ ಎಂಬುದಾಗಿ ಯಾಕೋಬನ ಬರೆದ ಗ್ರಂಥ 1ನೇ ಅಧ್ಯಾಯದಲ್ಲಿ ಓದ್ತೇವೆ. ಪ್ರಿಯರ, ಈ ಸಮಯದಲ್ಲಿ ಶೋಧನೆ ಜಯಿಸುವುದನ್ನ ನಾವು ಯೇಸು ಕ್ರಿಸ್ತನಲ್ಲಿ ಕಲಿತುಕೊಳ್ಳಬೇಕು. ಎರಡನೇದಾಗಿ ನಾವು ನೋಡ್ತೀವಿ ಅಂದರೆ ವಿಧೇಯತೆಯನ್ನು ಕಲಿತುಕೊಳ್ಳಬೇಕು. ಯೇಸು ಕ್ರಿಸ್ತನ ನಾವು ಏನನ್ನ ಕಲಿತುಕೊಳ್ಳಬೇಕು? ವಿಧೇಯತೆಯನ್ನು ಕಲಿತುಕೊಳ್ಳಬೇಕು. ಯೋಹಾನ ಸುವಾರ್ತೆ 17ನೇ ಅಧ್ಯಾಯ, ಯೋಹಾನ 17ನೇ ಅಧ್ಯಾಯ 4ನೇ ವಚನ. ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿ ನಿನ್ನನ್ನು ಭೂಲೋಕದಲ್ಲಿ ಮಹಿಮೆಪಡಿಸಿದನೆಂಬುದಾಗಿ ಯೇಸು ಸ್ವಾಮಿ ಹೇಳುವಂತವನಾಗಿದ್ದಾನೆ. ತಂದೆಯಾದ ದೇವರು ಆತನಿಗೆ ಯಾವ ಕೆಲಸವನ್ನು ಮಾಡಬೇಕೆಂಬುದಾಗಿ ಹೇಳಿದ್ದನು ಆ ಕೆಲಸವನ್ನು ಆತನು ಮಾಡಿ ಮುಗಿಸಿ ತಂದೆಯಾದ ದೇವರನ್ನ ಆತನ ಈ ಲೋಕದಲ್ಲಿ ಮಹಿಮೆಪಡಿಸಿದ್ದಾನೆ. ಅಂದರೆ ವಿಧೇಯತೆ. ದೇವರ ವಾಕ್ಯವನ್ನು ನೋಡ್ತೇವೆ ಅಂದರೆ ವಿಧೇಯತೆ ಅನ್ನುವಂಥದ್ದು ಅದು ದೇವರಿಗೆ ಮೆಚ್ಚುಗೆ ಆಗುವಂಥ ಒಂದು ಬಹಳ ಶ್ರೇಷ್ಠವಾದಂಥ ಗುಣ. ದೇವರ ಕುರಿತಾಗಿರುವಂಥ ಗೌರವ, ದೇವರ ಕಾರ್ಯದ ವಿಷಯದಲ್ಲಿರುವ ತಾಳ್ಮೆ, ದೇವರಿಗಾಗಿರುವಂಥ ಪ್ರೀತಿ, ಈ ಮೂರು ನಮ್ಮಲ್ಲಿ ಇರುವಂಥ ಸಮಯದಲ್ಲಿ, ತಾಳ್ಮೆ, ಗೌರವ, ಪ್ರೀತಿ ಇರುವಂಥ ಸಮಯದಲ್ಲಿ ನಾವು ದೇವರಿಗೆ ವಿಧೇಯರಾಗಿ ನಡೆದುಕೊಳ್ಳೋದಕ್ಕೆ ನಾವು ಸಾಧ್ಯವಾಗ್ತದೆ. ಪ್ರಿಯರೇ, ಅನೇಕ ಸಾರಿ ನಮಗೆ ಯಾವುದಾದ್ರೂ ಒಬ್ಬ ವ್ಯಕ್ತಿ, ನಮ್ಮ ಆತ್ಮೀಕ ನಾಯಕರಾಗಲಿ, ನಮ್ಮ ಶಾರೀರಿಕ ಅಥವಾ ಬಂಧುಗಳಾಗಲಿ, ಅಥವಾ ತಂದೆ ಆಗಲಿ, ತಾಯಿ ಆಗಲಿ, ಅಥವಾ ನಮಗಿಂತ ದೊಡ್ಡವರು ಹಿರಿಯರಾಗಲಿ, ಯಾರಾದರೂ ಒಂದು ವೇಳೆ ಒಂದೊಂದು ಸಾರಿ ನಮಗೆ ಏನಾದರೂ ಒಂದು ಮಾತನ್ನು ಹೇಳಬೇಕಾದ್ರೆ ಅವರ ಮಾತಿಗೆ ನಾವು ಸಂಪೂರ್ಣ ಮನಸ್ಸಿನಿಂದ ವಿಧೇಯರಾಗ್ತಾ ಇದ್ದೇವೆ ಅಂತ ಹೇಳಿದ್ರೆ ಆ ಒಂದು ಕಾರ್ಯವನ್ನು ಮಾಡುವುದರ ವಿಷಯದಲ್ಲಿ ನಮಗೆ ತಾಳ್ಮೆ ಇರಬೇಕು, ಗೌರವ ಇರಬೇಕು, ಮತ್ತು ನಮಗೆ ಆಜ್ಞೆ ಕೊಡುವಂಥ ವ್ಯಕ್ತಿಯ ವಿಷಯದಲ್ಲಿ ನಮಗೆ ಪ್ರೀತಿ ಮತ್ತು ಗೌರವ ತುಂಬಿದ್ದಾಗಿರಬೇಕು. ಪ್ರಿಯರೇ, ಅದಕ್ಕಾಗಿ ದೇವರ ವಾಕ್ಯವನ್ನು ನಾವು ನೋಡ್ತೀವಿ ಅಂತ ಹೇಳಿದ್ರೆ ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನದಲ್ಲಿ ಆತನು ವಿಧೇಯನಾದನೆಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿದೆ. ಹಲ್ಲೆಲೂಯಾ. ಆತನು ವಿಧೇಯನಾದನು. ದೇವರ ಒಂದು ಕಾರ್ಯವನ್ನು ಮಾಡುವುದರ ವಿಷಯದಲ್ಲಿ ಆತನು ತನ್ನನ್ನು ತಗ್ಗಿಸಿಕೊಂಡು ವಿಧೇಯನಾದನೆಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿರುವಂಥದ್ದು ನೋಡುತ್ತೇವೆ. ಮತ್ತು ಯೋಹಾನ ಸುವಾರ್ತೆ 15ನೇ ಅಧ್ಯಾಯ 10ನೇ ವಚನ ನಾವು ನೋಡುವಂಥ ಸಮಯದಲ್ಲಿ ಇಲ್ಲಿ ಏನಂತ ಬರೆದಿದೆ ನೋಡೋಣ. 15:10. ನಾನು ತಂದೆಯ ಆಜ್ಞೆಗಳನ್ನು ಕೈಕೊಂಡು ನಡೆದು ಆತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಮೇರೆಗೆ ನೀವು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ನಾವು ಲೋಕದ ಕ್ರೈಸ್ತರು ಎಂಬುದಾಗಿ ನೋಡ್ತಾ ಇದ್ವಿ. ಆದರೆ ಈಗಿನ ಕಾಲದಲ್ಲಿ ನಾಮದೇ ಕ್ರೈಸ್ತರು, ನಾಮದೇ ವಿಶ್ವಾಸಿಗಳು ಮತ್ತು ಅಕ್ರೈಸ್ತರು ಎಂಬುದಾಗಿ ನಾವು ನೋಡುವಂಥದ್ದಾಗಿದ್ದೇವೆ. ಯಾಕೆಂದರೆ ಈಗಿನ ದಿನಮಾನಗಳಲ್ಲಿ ಲೋಕದಲ್ಲಿರುವಂತಹ ಆ ಒಂದು ರಾಜಕೀಯ ಇವತ್ತಿನ ದಿವಸ ಸಭೆಗಳಲ್ಲಿ ಸೇರಿಕೊಂಡು ಪ್ರತಿಯೊಬ್ಬನು ತನ್ನ ಸ್ವಾರ್ಥವನ್ನು ನೋಡಿಕೊಳ್ಳುವಂತನಾಗಿದ್ದಾನೆ, ತನ್ನ ಘನತೆ ಗೌರವವನ್ನು ಲೆಕ್ಕಿಸುವಂತವನಾಗಿದ್ದಾನೆ, ತನ್ನ ಸ್ವಗೌರವ ಕಾಪಾಡಿಕೊಳ್ಳಬೇಕೆಂಬುದಾಗಿ ಕಾರ್ಯಗಳನ್ನು ಮಾಡುವಂತವನಾಗಿದ್ದಾನೆ. ಇವತ್ತಿನ ದಿವಸ ಮನುಷ್ಯನಲ್ಲಿ ಹಠ ಅನ್ನುವಂಥದ್ದು ಬಂದಿದೆ. ದೇವರ ವಾಕ್ಯ ನಾವು ನೋಡ್ತೀವಿ ಅಂತ ಹೇಳಿದ್ರೆ ವಿಧೇಯತೆ ಅನ್ನುವಂಥದ್ದು ಅದು ದೇವರು ಅದನ್ನು ಮೆಚ್ಚುತ್ತಾನೆ, ಅದು ಉತ್ತಮವಾಗಿದೆ, ವಿಶೇಷವಾಗಿದೆ. ಮತ್ತು 1ನೇ ಸಮುವೇಲ 15ನೇ 22, 23 ನೋಡುವಂಥ ಸಮಯದಲ್ಲಿ ಅಲ್ಲಿ ಸ್ಪಷ್ಟವಾಗಿ ಬರೆದಿರ್ತದೆ ಏನಂದ್ರೆ ವಿಧೇಯತೆ ಅನ್ನುವಂಥದ್ದು ಅದು ಯಜ್ಞ ಹೋಮಗಳಿಗಿಂತ ಶ್ರೇಷ್ಠವಾದದ್ದು ಎಂಬುದಾಗಿ, ಮತ್ತು ಅವಿಧೇಯತ್ವ ಅನ್ನುವಂಥದ್ದು ಅದು ಮಂತ್ರ ತಂತ್ರಗಳಷ್ಟೇ ಕೆಟ್ಟದ್ದಾಗಿದೆ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಪ್ರಿಯರೇ, ಒಬ್ಬ ವ್ಯಕ್ತಿ ಆತ ನಿಜವಾಗಿಯೂ ದೇವರಿಗೆ ವಿಧೇಯನಾಗಬಾರದು ಅಥವಾ ಯಾರಿಗೂ ವಿಧೇಯನಾಗಬಾರದು ಎಂಬ ಆಲೋಚನೆ ಆತನಲ್ಲಿ ಬರುವಂಥ ಸಮಯದಲ್ಲಿ ಹಠ ಅನ್ನುವಂಥದ್ದು ಅವನಲ್ಲಿ ಬರ್ತದೆ. ಹಠ ಬರುವಂಥ ಸಮಯದಲ್ಲಿ ಅದು ಹಠ ಅನ್ನುವಂಥದ್ದು ಮಿಥ್ಯಾ ಭಕ್ತಿಗೆ, ವಿಗ್ರಹ ಆರಾಧನೆಗೆ ಸಮಾನವಾದದ್ದು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಅನೇಕರು ಹಠವನ್ನು ಸಾಧಿಸುವುದಕ್ಕೆ ಪ್ರಯತ್ನ ಮಾಡ್ತಾರೆ. ಯಾಕೆ ನಮ್ಮ ಪಾಸ್ಟ್ ಹೇಳಿದ್ರೆ ನಾನು ಯಾಕೆ ಕೇಳಬೇಕು, ನಮ್ಮ ಹಿರಿಯರು ಹೇಳಿದ್ರೆ ನಾವು ಯಾಕೆ ಕೇಳಬೇಕು, ನಮ್ಮ ತಂದೆ ಹೇಳಿದ್ರೆ ನಾನು ಯಾಕೆ ಕೇಳಬೇಕು, ನನಗೆ ಇಷ್ಟವಾದದನ್ನೇ ನಾನು ಮಾಡ್ತೇನೆ. ಅದಕ್ಕೆ ದೇವರ ವಾಕ್ಯ ನೋಡ್ತೇವೆ, ಅಂತ್ಯ ದಿನಗಳಲ್ಲಿ ಪ್ರತಿಯೊಬ್ಬ ಮನುಷ್ಯನು ತನಗೆ ಇಷ್ಟವಾದಂತಹ ರೀತಿಯಲ್ಲಿ ನಾನು ಕೆಟ್ಟದ್ದನ್ನ ಆಲೋಚನೆ ಮಾಡ್ತಾ ಆತನು ತನಗೆ ಇಷ್ಟವಾದ ರೀತಿಯಲ್ಲಿ ನಡೆಯುವುದನ್ನ ನಾವು ನೋಡುವಂತವರಾಗಿದ್ದೇವೆ. ಪ್ರಿಯರೇ, ಇಂತಹ ಒಂದು ದಿನಮಾನಗಳಲ್ಲಿ
ಭಕ್ತಿ ಮತ್ತು ವಿಧೇಯತೆ ಈ ಎರಡು ಜೊತೆಯಾಗಿ ಹೋಗುವಂತ ಸಮಯದಲ್ಲಿ ಮಾತ್ರ ನಮಗೆ ಆಶೀರ್ವಾದ. ಇಲ್ಲಿ ಒಂದು ಪಕ್ಷಿಗೆ ಎರಡು ರೆಕ್ಕೆಗಳಿರ್ತಾವೆ. ಅದಕ್ಕೆ ಒಂದು ರೆಕ್ಕೆ ಅದು ಇಲ್ಲವಾದರೂ ಸಹಿತ ಅದು ಮೇಲಕ್ಕೆ ಹಾರೋದಕ್ಕೆ ಸಾಧ್ಯವಿಲ್ಲ. ಹಾಗೆಯೇ ಒಬ್ಬ ವಿಶ್ವಾಸ ಎಂಬುದಾಗಿ ಹೇಳುವಂತ ಸಮಯದಲ್ಲಿ ಭಕ್ತಿ ಮತ್ತು ವಿಧೇಯತೆ ಅವೆರಡು ಕೂಡಿ ಇರುವಾಗ ಮಾತ್ರ ಆತನ ಆತ್ಮಿಕ ಜೀವನದಲ್ಲಿ ನಿರಾಳವಾಗಿ ಆತನು ಹಾರಿ ಹೋಗುವುದಕ್ಕೆ ಸಾಧ್ಯವಾಗ್ತದೆ. ಒಂದು ವೇಳೆ ನಾವು ಉಪಯೋಗಿಸುವಂತ ನಾಣ್ಯದಲ್ಲಿ ಒಂದು ನಾಣ್ಯದ ಮುಖ ಸವಿದು ಹೋಗಿದ್ರೆ ಆ ನಾಣ್ಯ ಚಲಾವಣೆಗೆ ಬರುವುದಿಲ್ಲ. ಹಾಗೆ ಪ್ರಿಯ ವಿಶ್ವಾಸಿಗಳೇ, ದೇವರ ಮಕ್ಕಳೇ, ಒಂದು ವೇಳೆ ನಮಗೆ ಭಕ್ತಿ ಇದೆ, ವಿಧೇಯತೆ ಇಲ್ಲ ಅಂತ ಹೇಳಿದ್ರೆ ನಾವು ಸಹ ಆತ್ಮಿಕ ಜೀವನದಲ್ಲಿ ಚಲಾವಣೆಗೆ ಬರುವುದಿಲ್ಲ. ಅಥವಾ ನಮಗೆ ವಿಧೇಯತೆ ಇದೆ, ನಮಗೆ ಭಕ್ತಿ ಇಲ್ಲ ಎಂಬುದಾಗಿ ಹೇಳಿದ್ರೆ ನಾವು ಹೇಳೋದಕ್ಕೆ ಬರುವುದಿಲ್ಲ. ಯಾಕಂದ್ರೆ ಭಕ್ತಿ ಮತ್ತು ವಿಧೇಯತೆ ಇವೆರಡು ಸಹ ಒಂದಾಗಿ ಹೋಗಬೇಕಾದದ್ದು. ಈ ಒಂದು ದಿನಮಾನಗಳಲ್ಲಿ ನಾವು ನೋಡ್ತೀವಿ ಅಂದ್ರೆ ಯೇಸು ಕ್ರಿಸ್ತನ ನಾವು ಕಲಿಯತಕ್ಕದ್ದು ಏನನ್ನ ಕಲಿಯಬೇಕೆಂಬುದಾಗಿ ನೋಡುವಾಗ ಎರಡನೇ ವಿಷಯ ವಿಧೇಯತೆಯನ್ನು ಕಲಿಬೇಕು. ಮೂರನೇದು, ನಾವು ಅನೇಕ ಕ್ರೈಸ್ತರಿರುವ ತಿಳುವಳಿಕೆ ತಪ್ಪು ಅಥವಾ ಏನಂತಂದ್ರೆ ಪ್ರೀತಿ ವಿಷಯದಲ್ಲಿ ಪ್ರೀತಿ ಮಾಡುವುದನ್ನು ನಾವು ಕಲಿಯಬೇಕು. ಪ್ರಿಯರೇ, ಇವತ್ತಿನ ದಿವಸ ದೊಡ್ಡ ದೊಡ್ಡ ಸೇವಕರೆಂಬುದಾಗಿ ಹೇಳಿಕೊಳ್ಳುವಂಥವರು, ದೊಡ್ಡ ದೊಡ್ಡ ವಿಶ್ವಾಸಿಗಳೆಂಬುದಾಗಿ ಹೇಳಿಕೊಳ್ಳುವಂಥವರು, ಅವರು ಆತ್ಮನ ವರಗಳ ವಿಷಯದಲ್ಲಿ ಮಾತನಾಡುವಂಥ ದೊಡ್ಡ ದೊಡ್ಡ ವಿಶ್ವಾಸಿಗಳು ಇವತ್ತಿನ ದಿವಸ ಆತ್ಮನ ವರಗಳು ಅವರಲ್ಲಿ ಇವೆ ಹೊರತು ಆತ್ಮನ ಫಲಗಳು ಅವರಲ್ಲಿ ಇಲ್ಲ. ಯಾಕೆಂದ್ರೆ 1 ಕೊರಿಂಥ 13ನೇ ಅಧ್ಯಾಯ ಓದುವಂಥ ಸಮಯದಲ್ಲಿ ಅಲ್ಲಿ ಸ್ಪಷ್ಟವಾಗಿ ಬರೆದಿದೆ, ಪ್ರೀತಿ, ನಂಬಿಕೆ, ನಿರೀಕ್ಷೆಯು ಮೂರೇ ನಿಲ್ಲುತ್ತವೆ, ಅವುಗಳಲ್ಲಿ ಪ್ರೀತಿಯೇ ದೊಡ್ಡದೆಂಬುದಾಗಿ. ಪ್ರೀತಿ ಅನ್ನುವಂಥದ್ದು ಗಲಾತ್ಯ 5:22 ಓದುವಾಗ ಪ್ರೀತಿ ಅನ್ನುವಂಥದ್ದು ಪವಿತ್ರಾತ್ಮನ ಫಲಗಳಲ್ಲಿ ಮೊದಲನೆಯ ಫಲ ಎಂಬುದಾಗಿ ನೋಡ್ತೇವೆ. ನಾವು ದೇವರ ವಾಕ್ಯ ನಾವು ನೋಡ್ತೀವಿ ಅಂದ್ರೆ ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ನಾವು ಓದುವಂಥ ಸಮಯದಲ್ಲಿ ನೀವು ಬಹಳ ಫಲ ಕೊಡುವುದರಿಂದಲೇ ತಂದೆಗೆ ಮಹಿಮೆ ಉಂಟಾಗ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪ್ರಿಯ, ಇವತ್ತಿನ ದಿವಸ ಅನೇಕ ವಿಶ್ವಾಸಿಗಳು ತಪ್ಪಾದ ಮಾರ್ಗದಲ್ಲಿ ನಡೆಯುತ್ತಾ ಇದ್ದಾರೆ. ಅನೇಕ ವಿಶ್ವಾಸಿಗಳು ಫಲಗಳನ್ನ ತೋರಿಸುವುದಕ್ಕೆ ಫಲಗಳಿಲ್ಲದಂತ ವರಗಳನ್ನು ಹೊಂದಿಕೊಂಡವರಾಗಿ ಅವರು ಮುಂದೆ ಓಡ್ತಾ ಇದ್ದಾರೆ. ಅನೇಕರು ದೊಡ್ಡ ದೊಡ್ಡ ಸೇವಕರು, ದೊಡ್ಡ ದೊಡ್ಡ ಏನಪ್ಪಾ ಅಂದ್ರೆ ಅಂತಾರಾಷ್ಟ್ರೀಯ ಸೇವಕರು ಎಂಬುದಾಗಿ ಹೇಳಿಕೊಂಡು ಅವರಲ್ಲಿ ಕ್ರಿಸ್ತನ ಫಲಗಳು ಅವರಲ್ಲಿ ಕಂಡು ಬರದೆ ನಾವು ನೋಡಿ ದುಃಖ ಪಡುವಂತವರಾಗಿರ್ತೇವೆ. ಯಾಕೆಂದ್ರೆ ದೇವರ ವಾಕ್ಯ ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸು ಎಂಬ ಒಂದೇ ಮಾತಿನಲ್ಲಿ ಇಡೀ ಧರ್ಮಶಾಸ್ತ್ರವೇ ಅಡಕವಾಗಿದೆ ಎಂಬುದಾಗಿ ದೇವರ ವಾಕ್ಯ. ಹಾಗಾದ್ರೆ ಅದರ ಅರ್ಥ ಏನು? ಇಡೀ ಧರ್ಮಶಾಸ್ತ್ರ ನೆರವೇರಿಸುವ ಒಂದು ಶ್ರೇಷ್ಠವಾದ ದೇವರು ಕೊಡುವಂತಹ ಒಂದು ಫಲ ಯಾವುದಂದ್ರೆ ಅದು ಪ್ರೀತಿ. ಇವತ್ತಿನ ದಿವಸ ಅನೇಕರು ಆ ಪ್ರೀತಿಯನ್ನ ಹೊಂದದೆ ಅನೇಕ ಲೋಕ ವ್ಯವಹಾರಗಳಲ್ಲಿ ಬಿದ್ದುಕೊಂಡು ಅವರು ದಾನ ಧರ್ಮಗಳನ್ನು ಮಾಡ್ತೇವೆ, ಅದನ್ನು ಮಾಡ್ತೇವೆ, ಇದನ್ನು ಮಾಡ್ತೇವೆ ಎಂಬುದಾಗಿ ದೇವರನ್ನು ದಂಡಿಸಿಕೊಳ್ತೇವೆ ಎಂಬುದಾಗಿ ಅನೇಕ ಕಾರ್ಯಗಳನ್ನು ಮಾಡ್ತಾ ಪ್ರೀತಿ ಇಲ್ಲದವರಾಗಿ ಅವರು ಹೋಗಿದ್ದಾರೆ. ದೇವರ ವಾಕ್ಯ ನಾವು ಸ್ಪಷ್ಟವಾಗಿ ಓದ್ತೇವೆ ಏನಂತ ಹೇಳಿದ್ರೆ, ಲವ್ ಈಸ್ ದ ಗ್ರೇಟೆಸ್ಟ್ ಒನ್. ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯಿರಿ ಎಂಬುದಾಗಿ ಯೇಸು ಸ್ವಾಮಿ ಯೋಹಾನ ಬರೆದ ಸುವಾರ್ತೆ 14:15 ವಚನದಲ್ಲಿ ಓದ್ತಾರೆ. ಲವ್ ದ ಲಾರ್ಡ್ ಯುವರ್ ಗಾಡ್ ವಿತ್ ಆಲ್ ಯುವರ್ ಹಾರ್ಟ್, ಲವ್ ಯುವರ್ ನೇಬರ್, ಲವ್ ಯುವರ್ ಎನಿಮೀಸ್, ಲವ್ ಒನ್ ಅನದರ್ ಬಿಕಾಸ್ ಗಾಡ್ ಈಸ್ ಲವ್. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ ಏನಂತ ಹೇಳಿದ್ರೆ, ನಿಮ್ಮ ದೇವರಾದ ಯೆಹೋವನನ್ನು ಪ್ರೀತಿ ಮಾಡ್ರಿ, ನಿಮ್ಮ ನೆರೆಹೊರೆಯವರನ್ನು ಪ್ರೀತಿ ಮಾಡ್ರಿ, ನಿಮ್ಮ ವೈರಿಗಳನ್ನು ಪ್ರೀತಿ ಮಾಡ್ರಿ, ಮತ್ತು ನೀವು ಒಬ್ಬರನ್ನೊಬ್ಬರು ಪ್ರೀತಿ ಮಾಡ್ರಿ ಎಂಬುದಾಗಿ ಹೇಳ್ತಾನೆ. ಯಾಕೆ ಅಂತ ಹೇಳಿದ್ರೆ ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾನೆ. ಹಲ್ಲೆಲೂಯಾ. 1 ಯೋಹಾನ 4:8 ವಚನದಲ್ಲಿ ನಾವು ಓದುವಾಗ ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾನೆ. ಹಾಗಾದ್ರೆ ಆ ಪ್ರೀತಿ ಸ್ವರೂಪಿಯಾದಂತ ದೇವರನ್ನ ನೀನು ದೇವರಲ್ಲಿ ಇದ್ದುಕೊಂಡವನಾಗಿ ನೀನು ಕಲಿಯಬೇಕಾದ್ರೆ ನೀನು ಸಹ ಸಣ್ಣ ಪ್ರೀತಿ ಸ್ವರೂಪಿ ಆಗಬೇಕು. ನೀನು ಸಹ ಪ್ರೀತಿ ಸ್ವರೂಪಿಯ ಗುಣಗಳನ್ನು ಹೊಂದಿಕೊಳ್ಳಬೇಕು. ನೀನು ಸಹ ದಿಕ್ಕಿಲ್ಲದವರನ್ನು, ಬಡವರನ್ನು, ನಿನ್ನ ವೈರಿಗಳನ್ನು, ನಿನಗೆ ನೋವು ಕೊಟ್ಟಂತವರನ್ನು ಪ್ರೀತಿ ಮಾಡಬೇಕು. ಯಾಕಂದ್ರೆ ಎಲ್ಲಕ್ಕಿಂತ ಸರ್ವಶ್ರೇಷ್ಠ ಉದಾಹರಣೆ ಈ ಲೋಕದಲ್ಲಿ ಯಾವುದಾದ್ರೂ ಇದೆ ಅಂತ ಹೇಳಿದ್ರೆ ಇದರಲ್ಲಿ ಆತನು ಯಾರು ಆತನನ್ನು ಹಿಂಸೆ ಪಡಿಸಿದರೋ, ಯಾರು ಆತನಿಗೆ ಗಡ್ಡ ಕಿತ್ತಿ ಹೊಡೆದರೋ, ಯಾರು ಆತನಿಗೆ ಅನೇಕ ಕಷ್ಟಗಳನ್ನು ಕೊಟ್ಟರು, ಯಾರು ಆತನಿಗೆ ಮುಖದ ಮೇಲೆ ಉಗುಳಿದರು, ಯಾರು ಆತನಿಗೆ ಅನೇಕ ಬಾಧೆಗಳನ್ನು ಕೊಟ್ಟರು, ಆತನ ಕೊರಡೆಗಳ ಏಟನ್ನು ಹೊಡೆದು ಆತನ ದೇಹವನ್ನು ದಂಡಿಸಿದರು, ಯಾರು ಆತನಿಗೆ ಮಳೆಗಳನ್ನು ಜಡಿದರು, ಅವರೆಲ್ಲರನ್ನು ಜ್ಞಾಪಕ ಮಾಡಿಕೊಂಡು ಆತನ ಶಿಲುಬೆಯ ಮೇಲೆ ತೂಗಾಡುವಂತ ಸಮಯದಲ್ಲಿ ತಂದೆಯೇ ಅವರನ್ನು ಕ್ಷಮಿಸು, ಅವರೇನು ಮಾಡುತ್ತಾರೆ ಎಂಬುದಾಗಿ ಅವರು ಅರಿಯರು ಎಂಬುದಾಗಿ ಹೇಳಿದರು. ಪ್ರಿಯರೇ, ಒಂದು ವೇಳೆ ಆ ಕ್ಷಮಾಗುಣ ಅಲ್ಲಿ ಬರಬೇಕಾದ್ರೆ ಆ ಕ್ಷಮಾಗುಣದ ಹಿಂದೆ ದೇವರ ಅಪಾರವಾದ ಪ್ರೀತಿ ಅದು ನಿನ್ನ ಮೇಲೆ ಇದೆ ಎಂಬುದಾಗಿ ತಿಳಿದು ಬರ್ತದೆ. ಪ್ರೀತಿ ಇಲ್ಲದೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ಕ್ಷಮಿಸುವುದಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ದೇವರು ಅಂತ ಕಠೋರವಾದಂತ
ಹಿಂಸಕರನ್ನ ಕ್ಷಮಿಸು ಎಂಬುದಾಗಿ ಬೇಡಿಕೊಳ್ಳುವಾಗ ದೇವರು ನಮ್ಮ ಮೇಲೆ ಇಟ್ಟಿರುವಂಥ ಪ್ರೀತಿಯನ್ನು ಆತನು ಯೇಸು ಕ್ರಿಸ್ತನ ಮೂಲಕವಾಗಿ ಅಲ್ಲಿ ಸಿದ್ಧಾಂತಪಡಿಸಿದನು ಎಂಬುದಾಗಿ ನೋಡುವಂಥವರಾಗಿದ್ದೇವೆ. ಪ್ರಿಯರೇ, ಮತ್ತು ಈ ಸಮಯದಲ್ಲಿ ಇನ್ನೊಂದು ವಚನ ನಾವು ಓದ್ತೀವಿ ಅಂತ ಹೇಳಿದ್ರೆ, ಇನ್ನೊಂದು ಗುಣ ಏನು ಯೇಸು ಸ್ವಾಮಿಯನ್ನು ಕಲಿತುಕೊಳ್ಳಬೇಕು. ಈಗಾಗಲೇ ನಾನು ಹೇಳಿದೆ, ಯೇಸು ಸ್ವಾಮಿ ಶಿಲುಬೆ ಮೇಲೆ ತೂಗಾಡುವಂಥ ಸಮಯದಲ್ಲಿ ಕ್ಷಮಿಸುವುದನ್ನು ಕಲಿಯಬೇಕು. ಪ್ರಿಯರೇ, ನಾವು ಈಗಾಗಲೇ ಕಲಿತುಕೊಳ್ಳುವಂಥದ್ದು, ನಾವು ಪ್ರೀತಿಯ ವಿಷಯದಲ್ಲಿ ಆಲೋಚನೆ ಮಾಡುವಾಗ ಪ್ರೀತಿ ಮತ್ತು ಕ್ಷಮಾಗುಣ ಇವೆರಡು ಜೊತೆಯಾಗಿ ಹೋಗುವಂಥವುಗಳಾಗಿರ್ತವೆ. ಯೇಸು ಸ್ವಾಮಿ ಶಿಲುಬೆ ಮೇಲೆ ತೂಗಾಡುವಂಥ ಸಮಯದಲ್ಲಿ ವಿ ಆರ್ ನಾಟ್ ಗ್ರೇಟರ್ ದೆನ್ ಜೀಸಸ್ ಕ್ರೈಸ್ಟ್, ವಿ ಆರ್ ನಾಟ್ ಹೋಲಿಯರ್ ದೆನ್ ಜೀಸಸ್ ಕ್ರೈಸ್ಟ್, ವಿ ಆರ್ ನಾಟ್ ಪರ್ಫೆಕ್ಟ್ ದೆನ್ ಜೀಸಸ್ ಕ್ರೈಸ್ಟ್. ಈವನ್ ದೆನ್ ವಿ ಡೋಂಟ್ ವಾಂಟ್ ಟು ಫರ್ಗಿವ್ ಅದರ್ಸ್. ನಾವು ಯೇಸು ಕ್ರಿಸ್ತನಿಗಿಂತ ಶ್ರೇಷ್ಠವಾದಂಥವರಲ್ಲ, ಯೇಸು ಕ್ರಿಸ್ತನಿಗಿಂತ ಪರಿಶುದ್ಧರಾದಂಥವರಲ್ಲ, ಯೇಸು ಕ್ರಿಸ್ತನಿಗಿಂತ ನಾವು ಪರಿಪಕ್ವವಾದಂಥವರಲ್ಲ. ಆದರೂ ಸಹಿತ ಅನೇಕ ಸಾರಿ ನಾವು ಒಬ್ಬರ ತಪ್ಪನ್ನು ಒಬ್ಬರು ಕ್ಷಮಿಸುವುದಕ್ಕೆ ನಾವು ಪ್ರಯತ್ನ ಮಾಡುವುದಿಲ್ಲ. ಪ್ರಿಯರೇ, ಈ ಸಂದೇಶವನ್ನು ಕೇಳುತ್ತಿರುವಂತಹ ಅನೇಕರು, ನಿಮಗೆ ಒಂದು ಪ್ರಶ್ನೆ. ಪ್ರತಿ ಭಾನುವಾರ ನೀವು ಪರಲೋಕದ ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆ ಮಾಡುವಂಥ ಸಮಯದಲ್ಲಿ ನಿಮ್ಮಲ್ಲಿ ಯಥಾರ್ಥತ್ವ ಇರ್ತದ, ಅಥವಾ ಅದು ಕೇವಲ ಒಂದು ಸಾಂಪ್ರದಾಯಿಕವಾಗಿ ನೀವು ಮಾಡ್ತಾ ಇದ್ದೀರಾ? ಆ ಪ್ರಾರ್ಥನೆ ಮಾಡುವಂಥ ಸಮಯದಲ್ಲಿ ನೀವು ರೆಕಾರ್ಡೆಡ್ ಟೇಪ್ ರೆಕಾರ್ಡರ್ ತರ ಒಂದು ವೇಳೆ ಬಟನ್ ಒತ್ತಿದ ತಕ್ಷಣನೇ ಆ ಪ್ರಾರ್ಥನೆ ಪರಲೋಕದಲ್ಲಿ ನಮ್ಮ ತಂದೆ ಅನ್ನುವಂಥ ಸ್ಟಾರ್ಟ್ ಮಾಡಿದ ಮೇಲೆ ರಾಜ್ಯವು ಬಲವು ಮಹಿಮೆ ಸದಾ ನಿನ್ನದೇ ಆಗಿರ್ತದೆ ಅನ್ನುವಂಥವರೆಗೂ ಸಹಿತ ಒಂದು ಗಿಣಿ ಪಾಠದ ಹಾಗೆ ನಾವು ಮಾಡ್ತೇವ? ಅಥವಾ ಆ ಪ್ರಾರ್ಥನೆಯಲ್ಲಿ, ಕರ್ತನ ಪ್ರಾರ್ಥನೆಯಲ್ಲಿ ಇದ್ದಂಥ ಪ್ರತಿಯೊಂದು ಶಬ್ದವನ್ನು ನಾವು ಅರ್ಥ ಮಾಡಿಕೊಂಡವರಾಗಿ ಪ್ರಾರ್ಥನೆ ಮಾಡ್ತೇವೆ. ಅಲ್ಲಿ ನಾವೊಂದು ಮಾತನ್ನು ಹೇಳ್ತೇವೆ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿ ಎಂಬುದಾಗಿ. ಪ್ರಿಯರೇ, ಎಷ್ಟು ಜನ ನಿಮ್ಮಲ್ಲಿ ಇಲ್ಲಿ ಕುಳಿತು ನೀವು ಸಂದೇಶವನ್ನು ಕೇಳ್ತಾ ಇರುವಂಥವ್ರು, ಎಷ್ಟು ಜನ ನಿಮಗೆ ತಪ್ಪು ಮಾಡಿದವಂತ ಅಂಥವರನ್ನ ಕ್ಷಮಿಸ್ತಾ ಇದ್ದೀರಿ? ಎಷ್ಟು ಜನ ನೀವು ತಪ್ಪುಗಳನ್ನು, ನಿಮಗೆ ವಿರುದ್ಧವಾಗಿ ತಪ್ಪು ಮಾಡಿದಂಥ ನಿಮ್ಮ ಮಕ್ಕಳಾಗಲಿ, ನಿಮ್ಮ ಹಿರಿಯರಾಗಲಿ, ಅಥವಾ ನಿಮ್ಮ ಅಕ್ಕಪಕ್ಕದವರಾಗಲಿ, ಬಂಧುಗಳಾಗಲಿ, ಸ್ನೇಹಿತರಾಗಲಿ, ಅಥವಾ ನಿಮ್ಮ ಕೆಲಸ ಸ್ಥಳಗಳಲ್ಲಿ ಆಗಲಿ, ನಿಮ್ಮ ಒಂದು ವೇಳೆ ಕೆಲಸದ ಏನಂದ್ರೆ ಆಫೀಸರ್ಗಳಾಗಲಿ, ಅಥವಾ ಕೆಳಗಿರುವಂಥವರಾಗಲಿ, ಯಾರು ಒಂದು ವೇಳೆ ಯಾರೇ ಆದರೂ ಸಹಿತ ಎಷ್ಟು ಜನರನ್ನ ನೀವು ಈ ಪ್ರಾರ್ಥನೆ ಮಾಡುವ ಸಮಯದಲ್ಲಿ ಕ್ಷಮಿಸುವಂಥವರಾಗಿರ್ತೀರಿ? ಒಂದು ವೇಳೆ ನಾವು ಕ್ಷಮಿಸುವಂಥ ಗುಣ ಇಲ್ಲವಾದರೆ ಆತನಿಂದ ಕ್ಷಮಾಪಣೆಯನ್ನು ಹೊಂದಿಕೊಳ್ಳುವ ಯೋಗ್ಯತೆ ನಮಗಿಲ್ಲ. ಸೊ ನಾವು ಕ್ಷಮಿಸುವುದಾದರೆ ಮಾತ್ರ ನಾವು ಕ್ಷಮಿಸದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿ ಎಂಬುದಾಗಿ ಹೇಳ್ತೀವಿ. ಅಂದರೆ ನಾವು ಕ್ಷಮಿಸ್ತಾ ಇದ್ದೀವ, ಕ್ಷಮಿಸಿದ್ರೆ ಮಾತ್ರ ದೇವರೇ ನಮ್ಮ ತಪ್ಪುಗಳನ್ನು ಕ್ಷಮಿಸುವುದಾಗಿ ಅಲ್ಲಿ ನೀನು ದೇವರೊಟ್ಟಿಗೆ ಒಪ್ಪಂದ ಮಾಡಿಕೊಳ್ತೀಯ. ಒಂದು ವೇಳೆ ದೇವರೊಟ್ಟಿಗೆ ನೀನು ಮಾಡಿಕೊಳ್ಳುವಂಥ ಒಪ್ಪಂದ, ಒಂದು ವೇಳೆ ದೇವರ ಮುಂದೆ ನಿಂತುಕೊಳ್ಳುವಾಗ ದೇವರು ಕೇಳ್ತಾನೆ, ನೀನು ಈ ವ್ಯಕ್ತಿ ಮಾಡಿದಂಥ ತಪ್ಪನ್ನು ನೀನು ಕ್ಷಮಿಸಿಲ್ಲ, ಮತ್ತು ನಾನು ನಿನ್ನನ್ನು ಯಾಕೆ ಕ್ಷಮಿಸಬೇಕೆಂಬುದಾಗಿ ದೇವರು ಕೇಳಿದರೆ ನಿನ್ನ ಉತ್ತರ ಏನಿರ್ತದೆ? ಅದಕ್ಕೆ ಕ್ಷಮಿಸುವ ಗುಣ. ಒಬ್ಬ ವ್ಯಕ್ತಿಯನ್ನು ಕ್ಷಮಿಸುವುದಕ್ಕಿಂತ ದೊಡ್ಡ ಶಿಕ್ಷೆ ಮತ್ತಾವುದು ಇಲ್ಲ ಪ್ರಿಯರೇ. ಅದು ಆತನ ಮನಸ್ಸಾಕ್ಷಿ, ಆತನ ಆಲೋಚನೆ, ಆತನ ನಡವಳಿಕೆಯ ಮೇಲೆ ನೇರ ಪರಿಣಾಮ ಬೀರುವಂಥದ್ದಾಗಿರ್ತದೆ. ನಾವು ಯೇಸು ಕ್ರಿಸ್ತನ ಪ್ರಾರ್ಥನೆ ಮಾಡುವಂಥ ಸಮಯದಲ್ಲಿ ಅಲ್ಲಿದ್ದಂಥ ಶತಾಧಿಪತಿ, ಅಲ್ಲಿದ್ದಂಥ ಅನೇಕರು ರಕ್ಷಣೆ ಹೊಂದಿದ್ರು ಎಂಬುದಾಗಿ ನೋಡ್ತೇವೆ. ನೇರ ಪರಿಣಾಮ ಆತನ ಜೀವಿತದ ಮೇಲೆ ಬೀಳುವಂಥದ್ದಾಗಿರ್ತದೆ. ನಿನಗೆ ವಿರುದ್ಧವಾಗಿ ಯಾರಾದರೂ ತಪ್ಪು ಮಾಡಿದರೆ ಅವರನ್ನು ಕ್ಷಮಿಸುವಂಥ ಸ್ವಭಾವ ನಿನಗೆ ಇರಬೇಕು. ಅದಕ್ಕಾಗಿ ದೇವರಿಗೆ ನಾವು ಸ್ತೋತ್ರ ಹೇಳೋಣ. ಪ್ರಿಯರೇ, ನಾವು ಏನನ್ನ ನಾವು ಕಲಿತುಕೊಳ್ಳಬೇಕೆಂಬುದಾಗಿ ನೋಡುವಾಗ ಶೋಧನೆಯನ್ನು ಜಯಿಸುವಂಥದ್ದನ್ನು ಕಲಿತುಕೊಳ್ಳಬೇಕು, ವಿಧೇಯತೆಯನ್ನು ಕಲಿತುಕೊಳ್ಳಬೇಕು. ಮೂರನೇದಾಗಿ ನಾವು ದೇವರು ನಮ್ಮನ್ನು ಪ್ರೀತಿ ಮಾಡಿದ ಹಾಗೆ ನಾವು ಸಹ ಪ್ರೀತಿ ಮಾಡೋದನ್ನು ಕಲಿತುಕೊಳ್ಳಬೇಕು. ಮತ್ತು ಇಲ್ಲಿ ನಾಲ್ಕನೇದಾಗಿ ಕ್ಷಮಿಸುವುದನ್ನು ಕಲಿತುಕೊಳ್ಳಬೇಕು. ಐದನೇದಾಗಿ ನಾವು ನೋಡುವಂಥ ಸಮಯದಲ್ಲಿ ಒಬ್ಬರ ದುಃಖವನ್ನು ಹಂಚಿಕೊಳ್ಳುವುದನ್ನು ಕಲಿಯಿರಿ ಎಂಬುದಾಗಿ ಹೇಳ್ತಾನೆ. ಹಲ್ಲೆಲೂಯ. ಒಬ್ಬರ ದುಃಖವನ್ನು ಹಂಚಿಕೊಳ್ಳುವುದನ್ನು ಕಲಿಯಬೇಕು. ದ ಸ್ಮಾಲೆಸ್ಟ್ ವರ್ಸ್ ಇನ್ ದ ಬೈಬಲ್, ಜೀಸಸ್ ಕ್ರೈಸ್ಟ್ ವೆಪ್ಟ್ ಎಂಬುದಾಗಿ. ಜೀಸಸ್ ವೆಪ್ಟ್, ಯೇಸು ಕ್ರಿಸ್ತನು ಆತನು ಕಣ್ಣೀರಿಟ್ಟನು ಎಂಬುದಾಗಿ. ಪ್ರಿಯರೇ, ಯೋಹಾನ ಸುವಾರ್ತೆ 11ನೇ ಅಧ್ಯಾಯ 35ನೇ ವಚನದಲ್ಲಿ ನಾವು ನೋಡುವಾಗ ದ ಮೋಸ್ಟ್ ಪವರ್ಫುಲ್ ಕ್ಯಾರೆಕ್ಟರ್ ಆಫ್ ಗಾಡ್ ಇಟ್ ಡಿಪಿಕ್ಟ್ಸ್. ಯಾಕೆ ಕ್ರಿಸ್ತನಿಂದ ಕಲಿತುಕೊಳ್ಳಬೇಕೆಂಬುದಾಗಿ ನೋಡುವಾಗ ಇಲ್ಲಿ ಬರೆದಿದೆ, ಆತನು ಸಾತ್ವಿಕನು, ದೀನ ಮನಸ್ಸುಳ್ಳವನು, ನೊಗ ಮೃದುವಾದದ್ದು, ಹೊರೆ ಹೌರವಾದದ್ದು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಸಮಯದಲ್ಲಿ ನನ್ನಲ್ಲಿ ಕಲಿತುಕೊಳ್ಳ್ರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದಂಥ ಮಾತು, ಲರ್ನ್ ಫ್ರಮ್ ಮೀ ಎಂಬುದಾಗಿ ಹೇಳುವಾಗ ಯಾಕೆ ನಾವು ಕ್ರಿಸ್ತನಲ್ಲಿ ಕಲಿತುಕೊಳ್ಳಬೇಕು, ಏನು ಕ್ರಿಸ್ತನಲ್ಲಿ ಕಲಿತುಕೊಳ್ಳಬೇಕು ಎಂಬುದಾಗಿ. ಮೂರನೇದಾಗಿ ನಾವು ನೋಡ್ತೇವೆ,
ಏನನ್ನು ಹೇಗೆ ನಾವು ಕ್ರಿಸ್ತನಲ್ಲಿ ಕಲಿತುಕೊಳ್ಳಬೇಕು ಎಂಬುದಾಗಿ. ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 5ರಿಂದ 8 ವಚನಗಳನ್ನು ನಾವು ಓದುವಂಥ ಸಮಯದಲ್ಲಿ ಕ್ರಿಸ್ತ ಯೇಸುವಿನಲ್ಲಿ ಇದ್ದಂತಹ ಮನಸ್ಸು ಅದು ನಿಮ್ಮಲ್ಲಿಯೂ ಇರಲಿ ಎಂಬುದಾಗಿ ದೇವರ ವಾಕ್ಯ ಏನಂತ ಹೇಳಿದ್ರೆ, ಆತನು ಸಾತ್ವಿಕನು, ದೀನ ಮನಸ್ಸುಳ್ಳವನಾಗಿದ್ದನು ಎಂಬುದಾಗಿ. ಅಂದರೆ ಆತನ ಇನ್ನೊಂದು ಮನಸ್ಸು, ಯೇಸು ಕ್ರಿಸ್ತನ ಮನಸ್ಸು ದೀನ ಮನಸ್ಸು. ಯೇಸು ಕ್ರಿಸ್ತನ ಮನಸ್ಸು ದಾಸನ ರೂಪವನ್ನು ಧರಿಸಿಕೊಳ್ಳುವಂತಹ ಮನಸ್ಸು. ಯೇಸು ಕ್ರಿಸ್ತನ ಮನಸ್ಸು ಆತನು ತನ್ನನ್ನು ಬರಿದು ಮಾಡಿಕೊಳ್ಳುವಂತಹ ಮನಸ್ಸು. ಯೇಸು ಕ್ರಿಸ್ತನ ಮನಸ್ಸು ಅದು ಮನುಷ್ಯನಾಗಿ ಲೋಕದಲ್ಲಿ ಬಂದು ತನ್ನನ್ನು ತಗ್ಗಿಸಿಕೊಳ್ಳುವಂತಹ ಮನಸ್ಸು. ಯೇಸು ಕ್ರಿಸ್ತನ ಮನಸ್ಸು ಅದು ದೇವರ ಒಂದು ಕಾರ್ಯವನ್ನು ಮಾಡುವುದಕ್ಕೋಸ್ಕರ ತನ್ನನ್ನು ಸಮರ್ಪಣೆ ಮಾಡಿಕೊಂಡು ವಿಧೇಯನಾಗುವಂತಹ ಮನಸ್ಸು ಎಂಬುದಾಗಿ ನಾವಿಲ್ಲಿ ನೋಡುವಂಥವರಾಗಿದ್ದೇವೆ. ಪ್ರಿಯರೇ, ಒಂದು ವೇಳೆ ದೇವರ ವಾಕ್ಯ ಹೇಳ್ತಿದೆ ಕ್ರಿಸ್ತ ಯೇಸುವಿನಲ್ಲಿದ್ದಂತಹ ಮನಸ್ಸು ನಿಮ್ಮಲ್ಲಿ ಇರಲಿ ಎಂಬುದಾಗಿ ಹೇಳುವಾಗ, ಆ ಮನಸ್ಸು ಎಂತಹ ಮನಸ್ಸು ಎಂಬುದಾಗಿ ಹೇಳುವಾಗ ಅದು ದೇವರ ವಾಕ್ಯ ಹೇಳ್ತದೆ, ಆತನು ದೇವ ಸ್ವರೂಪನಾಗಿದ್ದರು, ದೇವರಿಗೆ ಸರಿ ಸಮಾನವಾಗಿರುವ ಅಮೂಲ್ಯ ಪದವಿಯನ್ನು ಬಿಡಲು ನೆನೆಸದೆ ತನ್ನನ್ನು ಬರಿದು ಮಾಡಿಕೊಂಡನು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿದೆ. ಹೌದು ಪ್ರಿಯರೇ, ಈ ಸಮಯದಲ್ಲಿ ಹೇಗೆ ನಾವು ಯೇಸು ಕ್ರಿಸ್ತನನ್ನು ಹಿಂಬಾಲಿಸಬೇಕೆಂಬುದಾಗಿ ನೋಡುವಾಗ, ಆತನು ಸರ್ವಲೋಕಗಳ ಒಡೆಯನು, ಸರ್ವಲೋಕವನ್ನು ಆತನು ಮಾತಿನ ಮೂಲಕವಾಗಿ ಸೃಷ್ಟಿ ಮಾಡಿದಂತಹ ಸೃಷ್ಟಿಕರ್ತನು, ಆತನು ಪರಲೋಕ ಭೂಲೋಕಗಳ ಮೇಲೆ ಅಧಿಕಾರವನ್ನು ಹೊಂದಿದಂಥವನು, ಸ್ವರ್ಗ ಮಧ್ಯ ಪಾತಾಳ ಎಲ್ಲವೂ ಸಹಿತ ಆತನ ಮುಂದೆ ಅಡ್ಡ ಬಿದ್ದು ಆತನನ್ನೇ ರಕ್ಷಕನು ಒಡೆಯನು ಎಂಬುದಾಗಿ ಕೂಗುವಂಥ ಸಮಯ ಬರ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ. ಅಂತಹ ಒಂದು ಶ್ರೇಷ್ಠವಾದಂತಹ ದೇವರು ಆತನು ಈ ಲೋಕದಲ್ಲಿ ಮನುಷ್ಯನಾಗಿ ಜನಿಸಿ ಬಂದಂತಹ ಸಮಯದಲ್ಲಿ ದೇವರ ವಾಕ್ಯ ಹೇಳ್ತದೆ, ದೇವ ಸ್ವರೂಪನಾಗಿದ್ದರೂ ಆತನು ದೇವರಿಗೆ ಸರಿಸಮಾನವಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲು ನೆನೆಸದೆ ತನ್ನನ್ನು ಬರಿದು ಮಾಡಿಕೊಂಡನು ಎಂಬುದಾಗಿ. ಪ್ರಿಯರೇ, ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ, ಯೇಸು ಕ್ರಿಸ್ತನಲ್ಲಿ ಇದ್ದಂತಹ ಶ್ರೇಷ್ಠವಾದ ತ್ಯಾಗದ ಗುಣ ಅದು ನಮ್ಮಲ್ಲಿ ಬರಬೇಕು. ಯೇಸು ಕ್ರಿಸ್ತನಲ್ಲಿ ಇದ್ದಂತಹ ಶ್ರೇಷ್ಠವಾದಂತಹ ಬಿಟ್ಟು ಕೊಡುವಂತಹ ಒಂದು ಗುಣ ನಮ್ಮಲ್ಲಿ ಬರಬೇಕು. ಯೇಸು ಕ್ರಿಸ್ತನಲ್ಲಿ ಇದ್ದಂತಹ ಒಂದು ಶ್ರೇಷ್ಠವಾದ ತನ್ನನ್ನು ಬರಿದು ಮಾಡಿಕೊಳ್ಳುವಂಥ ಗುಣ ನಮ್ಮಲ್ಲಿ ಬರಬೇಕು. ಇವತ್ತಿನ ದಿನಮಾನಗಳಲ್ಲಿ ನಾವು ನೋಡ್ತೇವೆ, ಬಹಳ ಜನರು ಏನಂದ್ರೆ ತಮಗಿರುವಂಥ ಅಲ್ಪದರಲ್ಲಿಯೇ ಎಷ್ಟು ಹೆಮ್ಮೆ ಪಡುವಂಥವರು, ಗರ್ವ ಪಡುವಂಥವರು, ಸ್ವನೀತಿಪರರಾಗಿ ತಾವು ಒಂದು ಸಣ್ಣ ಕಾರ್ಯವನ್ನು ಮಾಡಿದರೆ ದೊಡ್ಡದಾಗಿ ಅವರು ಹೊಗಳಿಕೊಳ್ಳುವಂತಹ ಜನರನ್ನು ಈ ಲೋಕದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ದೇವರ ವಾಕ್ಯ ಹೇಳ್ತದೆ, ಜನರು ನೋಡಬೇಕೆಂದು ನಿಮ್ಮ ಧರ್ಮ ಕಾರ್ಯಗಳನ್ನು ಮಾಡಬೇಡ್ರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇವತ್ತಿನ ದಿವಸ ಜನರು ನೋಡಲೆಂಬುದಾಗಿಯೇ ಧರ್ಮ ಕಾರ್ಯಗಳನ್ನು ಮಾಡುವಂತಹ ಅನೇಕ ಜನರು ಹುಟ್ಟಿಕೊಂಡಿದ್ದಾರೆ. ಇಲ್ಲಿ ಯೇಸು ಸ್ವಾಮಿ ಇಡೀ ಲೋಕವನ್ನು ರಕ್ಷಿಸುವಂಥ ಒಂದು ಶ್ರೇಷ್ಠವಾದ ಕಾರ್ಯವನ್ನು ಮಾಡಿದ. ಆದರೆ ಅದನ್ನು ಮಾಡುವಾಗ ಆತನು ತನ್ನನ್ನು ಬರಿದು ಮಾಡಿಕೊಂಡ ಎಂಬುದಾಗಿ. ಹೇಗೆ ನಾವು ಕ್ರಿಸ್ತನಿಂದ ಕಲಿತುಕೊಳ್ಳಬೇಕು? ನಮ್ಮನ್ನು ಬರಿದು ಮಾಡಿಕೊಳ್ಳುವುದರ ಮೂಲಕವಾಗಿ ನಾವು ಕ್ರಿಸ್ತನಿಂದ ಕಲಿತುಕೊಳ್ಳಬೇಕು. ನಾವೇನೂ ಇಲ್ಲ ಸ್ವಾಮಿ, ನಾವು ಕೇವಲ ಮಣ್ಣಾಗಿದ್ದೇವೆ, ಧೂಳಿ ಆಗಿದ್ದೇವೆ, ದೇವರ ಇನ್ನ ಕೈಯಲ್ಲಿರುವಂತಹ ಮಣ್ಣಾಗಿದ್ದೇವೆ, ನೀನು ಕುಂಬಾರನಾಗಿ ನಮ್ಮನ್ನು ಹದ ಮಾಡಿ ನಮಗೆ ಒಂದು ರೂಪ ಕೊಡು ಎಂಬುದಾಗಿ ಕೇಳಿಕೊಳ್ಳುವಂತಹ ರೀತಿ ನಮ್ಮನ್ನು ಬರಿದು ಮಾಡಿಕೊಳ್ಳಬೇಕು. ಬೇರೆ ಕ್ರಿಸ್ತನು ನನ್ನಲ್ಲಿ ಕಲಿತುಕೊಳ್ಳ್ರಿ ಎಂಬುದಾಗಿ ಹೇಳುವಾಗ ಸುಮ್ಮನೆ ಆತನು ಹೇಳಲಿಲ್ಲ. ಯಾಕೆ ಕಲಿತುಕೊಳ್ಳಬೇಕೆಂಬುದಾಗಿ ಆತನು ಹೇಳಿದ, ಏನನ್ನು ಕಲಿತುಕೊಳ್ಳಬೇಕೆಂಬುದಾಗಿ ಹೇಳಿದ, ಹೇಗೆ ಕಲಿತುಕೊಳ್ಳಬೇಕು? ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನವಾಗಿರುವ ಪದವಿಯನ್ನು ಬಿಡಲು ನೆನೆಸದೆ ತನ್ನ ಬರಿದು ಮಾಡಿಕೊಂಡೆಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿರುವಾಗ ಆತನು ಬರಿದು ಮಾಡಿಕೊಳ್ಳುವಂಥ ಸಮಯದಲ್ಲಿ ದಾಸನ ರೂಪವನ್ನು ಆತನು ಧರಿಸಿಕೊಂಡ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿದೆ. ಪ್ರಿಯರೇ, ಇವತ್ತಿನ ದಿವಸ ಎಷ್ಟು ಜನ ನಾವು ದಾಸನ ರೂಪವನ್ನು ಧರಿಸಿಕೊಳ್ಳೋದಕ್ಕೆ ನಾವು ಸಿದ್ಧರಿದ್ದೇವೆ? ಶ್ರೀಮಂತರು ಬಡವರನ್ನು ದಾಸರನ್ನಾಗಿ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅಧಿಕಾರಿಗಳು ತಮ್ಮ ಕೈ ಕೆಳಗಿರುವಂಥವ್ರನ್ನ ದಾಸರನ್ನಾಗಿ ಮಾಡಿಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಇನ್ನು ಅನೇಕರು ಶ್ರೀಮಂತ ಏನಂದ್ರೆ ಜನರು ಒಂದು ವೇಳೆ ಸಭೆಗಳಲ್ಲಿರುವಂಥ ಶ್ರೀಮಂತ ಜನರು ಒಂದು ವೇಳೆ ತಮ್ಮ ಸಭೆಯಲ್ಲಿರುವಂಥ ಜನರನ್ನಾಗಲಿ ಸಭಾಪಾಲಕರನ್ನಾಗಲಿ ತಮ್ಮ ದಾಸರನ್ನಾಗಿ ಮಾಡಿಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಪ್ರಿಯರೇ, ಇಲ್ಲಿ ಯೇಸು ಸ್ವಾಮಿ ಬೇರೆಯವರನ್ನ ದಾಸರನ್ನಾಗಿ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡಲಿಲ್ಲ. ತಾನೇ ದಾಸರಾಗಿರುವಂಥವರಿಗೆ ದಾಸನಾಗುವುದಕ್ಕೆ ಆತನು ಇಷ್ಟಪಟ್ಟ. ಹಲ್ಲೆಲೂಯಾ. ನಾವು ಯಾವ ಯೋಗ್ಯತೆ ಇಲ್ಲದಂಥವರು, ಮಣ್ಣು ಧೂಳಿಗೆ ಸಮಾನರು, ಕೇವಲ ಪಾಪಿಗಳು, ದೇವರ ಕೋಪಕ್ಕೆ ಗುರಿಯಾದಂಥ ವ್ಯಕ್ತಿಗಳು, ದೇವರ ಪ್ರೀತಿಯನ್ನು ಅರಿಯಲಾರದೆ ಆತನನ್ನ ಕ್ರೂರತೆಯಿಂದ ನೋಡಿದಂಥವರು, ಅಂತ ಒಂದು ದುಷ್ಟ ಕ್ರೂರವಾದ ಸಂತಾನವನ್ನು ಆತನು ಪ್ರೀತಿ ಮಾಡಿ ನಮಗೋಸ್ಕರ ಆತನ ದಾಸನ ರೂಪವನ್ನು ಧರಿಸಿಕೊಂಡ. ಪ್ರಿಯರೇ, ಇವತ್ತಿನ ದಿವಸ
ಅನೇಕ ಸಭೆಗಳಲ್ಲಿ ನಾವು ನೋಡ್ತೇವೆ ಮತ್ತು ಲೋಕದಲ್ಲಿಯೂ ಸಹ ನಾವು ನೋಡ್ತೇವೆ, ಸಮಾಜದಲ್ಲಿ ನಾವು ನೋಡ್ತೇವೆ. ಪ್ರತಿಯೊಬ್ಬನು ತನ್ನ ಹೆಸರನ್ನ ಘನತೆ ವ್ಯಕ್ತವಾಗಿ ನೋಡಿಕೊಳ್ಳುವುದಕ್ಕೆ ಇಷ್ಟಪಡ್ತಾನೆ. ಪ್ರತಿಯೊಬ್ಬನು ತಾನು ಸಣ್ಣ ಕಾರ್ಯವನ್ನು ಮಾಡಿ ದೊಡ್ಡದಾಗಿ ಕೊಚ್ಚಿಕೊಳ್ಳುವುದಕ್ಕೆ, ಹೊಗಳಿಕೊಳ್ಳುವುದಕ್ಕೆ ಆತನು ಪ್ರಯತ್ನ ಮಾಡ್ತಾನೆ. ಯೇಸು ಕ್ರಿಸ್ತನು ಯಾವತ್ತೂ ಹಾಗೆ ಮಾಡಲಿಲ್ಲ. ಆತನು ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶ್ಯನಾದನು. ಹೀಗೆ ಆತನ ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನು ಹೊಂದುವಷ್ಟರ ಮಟ್ಟಿಗೆ ವಿಧೇಯನಾದನು. ಹಲ್ಲೆಲೂಯ. ಪ್ರಿಯರೇ, ಇಂಥ ಒಂದು ಶ್ರೇಷ್ಠವಾದ ಕಾರ್ಯವನ್ನು ಮಾಡಿದ. ಹಾಗಾದರೆ ಹೇಗೆ ನಾವು ಕಲಿತುಕೊಳ್ಳಬೇಕು? ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸನ್ನು ನಾವು ಹೊಂದಿಕೊಂಡವರಾಗಿ ನಾವು ನಮ್ಮನ್ನು ಬರಿದು ಮಾಡಿಕೊಳ್ಳುವುದನ್ನು ಕಲಿತುಕೊಳ್ಳಬೇಕು ಕ್ರಿಸ್ತನಿಂದ. ಮತ್ತು ನಾವು ದಾಸನ ರೂಪವನ್ನು ಧರಿಸಿಕೊಳ್ಳುವುದನ್ನು ಕಲಿತುಕೊಳ್ಳಬೇಕು. ಮತ್ತು ನಾವು ಮನುಷ್ಯರಾಗಿ ಲೋಕದಲ್ಲಿ ಜೀವಿಸ್ತಾ ಇರುವಂಥ ಸಮಯದಲ್ಲಿ ದೇವರ ಸನ್ನಿಧಾನದಲ್ಲಿ ತಗ್ಗಿಸಿಕೊಂಡವರಾಗಿ ದೇವರಿಗೆ ವಿಧೇಯರಾಗಿ ನಡೆದುಕೊಳ್ಳುವುದನ್ನು ನಾವು ಕ್ರಿಸ್ತನಿಂದ ಕಲಿತುಕೊಳ್ಳಬೇಕು. ಇದೆಲ್ಲ ನಾವು ಕ್ರಿಸ್ತನಲ್ಲಿ, ನಾವು ಒಂದು ವೇಳೆ ಕ್ರಿಸ್ತನು ಹೇಗಿದ್ದನೋ ಅದೇ ರೀತಿಯಲ್ಲಿ ನಾವು ಇರುವುದಕ್ಕೆ ನಾವು ಪ್ರಯತ್ನ ಮಾಡುವುದಾದರೆ, ಕ್ರಿಸ್ತನಿಂದ ನಾವು ಇದನ್ನು ಕಲಿತುಕೊಡುವಾಗ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ದೇವರ ಬಲವಾದ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳ್ರಿ, ಆಗ ಆತನು ತಕ್ಕ ಸಮಯದಲ್ಲಿ ನಿಮ್ಮನ್ನು ಮೇಲೆ ಕೆತ್ತುವನೆಂಬುದಾಗಿ 1 ಪೇತ್ರ 5:6 ನಾವು ಓದುತ್ತೇವೆ. ಪ್ರೇರಿ ಸಮಯದಲ್ಲಿ ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಇರುವಾಗ ಆತನು ಶಿಷ್ಯರ ಪಾದಗಳನ್ನು ಆತನು ತೊಳೆದನೆಂಬುದಾಗಿ ನೋಡುತ್ತೇವೆ. ಯೋಹಾನ ಬರೆದ ಸುವಾರ್ತೆ 13:14-15 ನಾವು ಓದುವಾಗ ಶಿಷ್ಯರ ಪಾದಗಳನ್ನು ಆತನು ತೊಳೆದು, ಅಂದರೆ ಒಂದು ಕ್ಷಣ ಆಲೋಚನೆ ಮಾಡಿ, ಕೋಟ್ಯಾನುಕೋಟಿ ದೇವದೂತರುಗಳ ಮಧ್ಯದಲ್ಲಿ ಅನಾದಿ ಕಾಲದಿಂದ ಸ್ವಅಸ್ತಿತ್ವದಲ್ಲಿ ಪರಾಕ್ರಮಶಾಲಿಯಾಗಿ, ಸರ್ವಶಕ್ತನಾಗಿ, ಸರ್ವಜ್ಞಾನಿಯಾಗಿ, ಸರ್ವವ್ಯಾಪಿಯಾಗಿ ಆತನು ಅನೇಕ ಕೋಟ್ಯಾನುಕೋಟಿ ದೇವದೂತರುಗಳ ಮಧ್ಯದಲ್ಲಿ ನಿತ್ಯ ಘನ ಮಾನ ಮಹಿಮೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದಂಥ ದೇವರ ಆತನು ಮನುಷ್ಯನಾಗಿ ಜನಿಸಿ ಬಂದು ಆತನು ಕೇವಲ ಮಣ್ಣು ಧೂಳಿಗೆ ಸಮಾನನು ಪಾಪಿಯಾದಂತಹ ಮನುಷ್ಯನ ಆ ಪಾದಗಳನ್ನು ಆತನು ತೊಳಿತಾ ಇದ್ದಾನೆ ಅಂತ ಹೇಳಿದ್ರೆ, ಎಷ್ಟರವರೆಗೆ ಆತನು ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ತಗ್ಗಿಸಿಕೊಂಡು ತನ್ನ ಲೋಕದಲ್ಲಿ ಬಂದನು. ಹೇಗೆ ಆತನು ಬಂದನು, ಹಾಗೆ ನಾವು ಆತನನ್ನು ಸ್ವೀಕರಿಸಲಿಲ್ಲ. ಪ್ರಿಯರೇ, ಈ ಸಮಯದಲ್ಲಿ ಆತನು ಹೇಗಿದ್ದಾನೋ ಹಾಗೆ ನಾವು ಆಗುವುದಕ್ಕೆ ಪ್ರಯತ್ನ ಮಾಡುವಾಗ, ನಿಜವಾಗಿ ಕ್ರಿಸ್ತನಲ್ಲಿ ಇದ್ದುಕೊಂಡವರಾಗಿ ನಾವು ಕಲಿತುಕೊಳ್ಳುವಾಗ ನಿಜವಾಗಿಯೂ ಶ್ರೇಷ್ಠವಾದ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಿದೆ. ಪ್ರಿಯರೇ, ಈ ಸಮಯದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 29ನೇ ವಚನದಲ್ಲಿ ನಾವು ನೋಡ್ತೀವಿ ಅಂತ ಹೇಳಿದ್ರೆ, ನನ್ನಲ್ಲಿ ಕಲಿತುಕೊಳ್ಳ್ರಿ ಎಂಬುದಾಗಿ ಹೇಳಿದೆ. ನನ್ನಲ್ಲಿ ಕಲಿತುಕೊಳ್ಳ್ರಿ. ಈ ಲೋಕದ ವ್ಯಕ್ತಿಗಳಿಂದ ಕಲಿತುಕೊಳ್ಳುವಂಥದ್ದಲ್ಲ, ಲೋಕದಲ್ಲಿ ಒಂದು ಸುಖಭೋಗಗಳಿಂದ ಕಲಿತುಕೊಳ್ಳುವಂಥದ್ದಲ್ಲ. ಪ್ರಿಯರೇ, ಈಗ ಒಂದು ವೇಳೆ ಈ ಒಂದು ಸಮಯ ಬಹಳ ಅನುಕೂಲಕರವಾದಂಥ ಸಮಯ. ಪ್ರಿಯರೇ, ನೀವೆಲ್ಲರೂ ಈ ಒಂದು ಕೊರೋನಾ ವೈರಸ್ ಲಾಕ್ಡೌನ್ ಆಗಿರೋದ್ರಿಂದ ಮನೆಯಲ್ಲಿದ್ದೀರಿ. ಮನೆಯಲ್ಲಿರುವಂಥ ಸಮಯದಲ್ಲಿ ಈ ವಾಕ್ಯಗಳನ್ನು ಧ್ಯಾನ ಮಾಡುತ್ತಾ ದೇವರ ಸನ್ನಿಧಾನದಲ್ಲಿ ದೇವರ ಪಾದದ ಕೆಳಗೆ ಕುಳಿತುಕೊಂಡು ಮರಿಯಳ ಹಾಗೆ ಆತನ ಮೂಲಕವಾಗಿ ಕಲಿಯುವುದನ್ನು ನೀವು ದೇವರಿಂದ ಕಲಿಯುವುದನ್ನು ನೀವು ಶುರು ಮಾಡಬೇಕಾಗಿದೆ. ಯಾಕೆಂದರೆ ನಿಮಗೆ ಈಗ ಬೇಕಾದಷ್ಟು ಸಮಯ ಇದೆ. ದೇವರ ಸನ್ನಿಧಾನದಲ್ಲಿ ಸಮಯ ಕಳೆಯೋದಕ್ಕೆ ಬೇಕಾದಷ್ಟು ಸಮಯ ಇದೆ. ದೇವರ ವಾಕ್ಯ ಹೇಳ್ತದೆ ಸ್ಪಷ್ಟವಾಗಿ, ಏನಂದರೆ ಯಾಕೆ ನಾವು ಕ್ರಿಸ್ತನಿಂದ ಕಲಿತುಕೊಳ್ಳಬೇಕೆಂಬುದಾಗಿ ಹೇಳೋದಾದರೆ, ಏನನ್ನು ಕಲಿತುಕೊಳ್ಳಬೇಕೆಂಬುದಾಗಿ ಹೇಳೋದಾದರೆ, ಹೇಗೆ ಕಲಿತುಕೊಳ್ಳಬೇಕೆಂಬುದಾಗಿ ಹೇಳೋದಾದರೆ, ಯೇಸು ಸ್ವಾಮಿ ಹೇಳ್ತಾನೆ, ನಾನು ಸಾತ್ವಿಕನು, ದೀನ ಮನಸ್ಸುಳ್ಳವನು, ನೊಗ ಮೃದುವಾದದ್ದು, ಹೊರೆ ಹೌರವಾದದ್ದು ಎಂಬುದಾಗಿ. ಒಂದು ವೇಳೆ ಆ ನೊಗ ಎಂಬುದಾಗಿ ಹೇಳುವಾಗ ಒಬ್ಬನು ಹೊರುವಂಥ ನೊಗ ಇರ್ತದೆ, ಇಬ್ಬರು ಹೊರುವಂಥ ನೊಗ ಇರ್ತದೆ, 2 ಎತ್ತುಗಳು ಹೊರುವಂಥ ನೊಗ. ಒಂದು ಕಡೆ ನೀನು ನೊಗವನ್ನು ಹೊರುವುದಾದರೆ ಇನ್ನೊಂದು ಕಡೆ ಯೇಸು ಸ್ವಾಮಿ ಬಂದು ಆತ ನಿನಗೋಸ್ಕರ ನೊಗವನ್ನು ಹೊರುವಂಥವನಾಗಿದ್ದಾನೆ. ಒಂದು ವೇಳೆ ಹಾಗೆ ಹೊರುವಂಥ ಸಮಯದಲ್ಲಿ ನಿನ್ನ ಕತ್ತಿಗೆ ಬೀಳುವಂಥ ಒಂದು ಭಾರವನ್ನು ಆತನು ಕಡಿಮೆ ಮಾಡುವಂಥವನಾಗಿದ್ದಾನೆ. ಹಾಗಾದರೆ ಈ ಸಮಯದಲ್ಲಿ ಯೇಸು ಕ್ರಿಸ್ತನು ನಿನ್ನ ಜೊತೆಗಿದ್ದು ನಿನ್ನ ಜೀವನದ ನೊಗವನ್ನು ಆತನು ಹೊರೋದಕ್ಕೆ ಸಿದ್ಧನಾಗಿದ್ದಾನೆ. ಆತನಿಂದ ನೀನು ಕಲಿತುಕೋ. ಆತನು ವಾಗ್ದಾನ ಮಾಡಿ ಹೋಗಿದ್ದಾನೆ, ನೋಡಿರಿ, ಯುಗದ ಸಮಾಪ್ತಿಯವರು ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ. ಪ್ರಿಯರೇ, ಈ ಸಮಯದಲ್ಲಿ ಕರ್ತನಿಂದ ನಾವು ಕಲಿತುಕೊಳ್ಳುವುದಕ್ಕೆ ಒಂದು ವೇಳೆ ದೇವರು ನಮಗೆ ಅವಕಾಶ ಕೊಡುವುದೇ ಆದರೆ ಆತನ ಯುಗದ ಸಮಾಪ್ತಿಯವರು ನಮ್ಮ ಸಂಗಡ ಇದ್ದಾನೆಂಬುದಾಗಿ ತಿಳಿದುಕೊಂಡು ಕ್ರಿಸ್ತನಲ್ಲಿ ನಾವು ಕಲಿತುಕೊಳ್ಳೋಣ. ಕ್ರಿಸ್ತನಲ್ಲಿ ನಾವು ಕಲಿತುಕೊಳ್ಳೋಣ. ಆಗ ನಮ್ಮ ಆತ್ಮಿಕ ಜೀವನ, ವೈಯಕ್ತಿಕ ಜೀವನ, ಕುಟುಂಬ ಜೀವನ, ಶಾರೀರಿಕ ಜೀವನ, ಸಭೆಯ ಜೀವನ, ಸಾಮಾಜಿಕ ಜೀವನ
ಎಲ್ಲವೂ ಸಹಿತ ಸಾರ್ಥಕವಾಗ್ತದೆ ಮತ್ತು ನಾವು ಆಶೀರ್ವಾದ ಹೊಂದಿದವರಾಗ್ತೇವೆ. ದೇವರು ಈ ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ. ಆಮೇಲೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಕೃಪಾ ಸಂಪೂರ್ಣನೇ, ಕರುಣಾಮಯನೇ, ದಯಾಸಾಗರನೇ, ದೇವಾ, ನಿನ್ನ ಪಾದದ ಕೆಳಗೆ ವಿಶ್ವವಿದ್ಯಾಲಯವೇ ಇದೆ ಸ್ವಾಮಿ. ನಿನ್ನ ಪಾದದ ಕೆಳಗೆ ಕುಳಿತುಕೊಂಡು ನಾವು ಎಷ್ಟು ಕಲಿತರೂ ಕಡಿಮೆ ಸ್ವಾಮಿ. ಅಂದು ಮರಿಯಳು ನಿನ್ನ ಪಾದದ ಕೆಳಗೆ ಕುಳಿತುಕೊಂಡು ಕಲಿತಳು. ಹೌದಪ್ಪ ಸ್ವಾಮಿ, ಸಮಯದಲ್ಲಿ ನಾವು ಸಹ ನಿನ್ನ ಪಾದದ ಕೆಳಗೆ ಕುಳಿತುಕೊಂಡು ಕಲಿಯುವುದಕ್ಕೆ ನಮಗೆ ಸಹಾಯ ಮಾಡು. ನನ್ನಲ್ಲಿ ಕಲಿತುಕೊಳ್ಳಿರಿ ಎಂಬುದಾಗಿ ಹೇಳಿದ್ದೆ. ನಾನು ಸಾತ್ವಿಕನು, ದೀನ ಮನಸ್ಸುಳ್ಳವನು ಎಂಬುದಾಗಿ. ದೇವಾ, ನೀನು ಸಾತ್ವಿಕನಾಗಿರುವುದರಿಂದ, ದೀನ ಮನಸ್ಸುಳ್ಳವನಾಗಿರುವುದರಿಂದ ನಮಗೆ ಕಲಿಸುವಾಗ ನಾವು ಮಾಡುವ ತಪ್ಪುಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಾರದೆ, ದಂಡಿಸಲಾರದೆ, ಪ್ರೀತಿಯಿಂದ ಸರಿತಿದ್ದಿ ನಮ್ಮನ್ನು ಕಲಿಸುವಂಥವನಾಗಿದ್ದೆ. ಅದಕ್ಕಾಗಿ ನಿನಗೆ ಸ್ತೋತ್ರ. ದೇವಾ, ಈ ಸಮಯದಲ್ಲಿ ಈ ಸಂದೇಶವನ್ನು ಕೇಳುವಂತೆ ಎಲ್ಲ ನಿನ್ನ ಪ್ರಿಯ ಮಕ್ಕಳನ್ನು ಆಶೀರ್ವದಿಸು. ನಿನ್ನಲ್ಲಿದ್ದುಕೊಂಡವರಾಗಿ ಕಲಿತುಕೊಳ್ಳುವುದಕ್ಕೆ ಅವರಿಗೆ ಕೃಪೆ ಅನುಗ್ರಹಿಸು. ಎಲ್ಲ ಘನತೆ, ಮಾನ, ಮಹಿಮೆ ಸದಾಕಾಲ ಒಬ್ಬನಿಗೆ ಸಲ್ಲಿಸುತ್ತ ಯೇಸು ಸ್ವಾಮಿ ಬಿಡುತ್ತೆ ತಂದೆ. ಆಮೇಲೆ ವಿಶ್ವಾಸದಿಂದ ದೇವರ ಆಶೀರ್ವಾದ ಹೊಂದಿಕೊಳ್ಳೋಣ. ಈಗ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ನ್ಯೂನತೆಯ ಸಹವಾಸ ಈಗಲೂ ಯಾವಾಗಲೂ ಸದಾಕಾಲ ಈ ಸಂದೇಶವನ್ನು ಕೇಳುವಂತೆ ಎಲ್ಲ ನಿನ್ನ ಪ್ರಿಯ ಮಕ್ಕಳೊಂದಿಗೆ, ಅವರ ಕುಟುಂಬದೊಂದಿಗೂ ನಿರಂತರವಾಗಿರಲಿ. ಆಮೇಲೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.